ಬಟ್ ನಮ್ಮಿಬ್ಬರ ಮಧ್ಯೆ ಸಂಬಂಧ ಸರಿ ಇಲ್ಲ ಅಂತಂದಾಗ ಆ ಕಾಂಟ್ರಾಕ್ಟನ್ನು ನಾವು ರೀರೈಟ್ ಮಾಡ್ಬೋದಾ ಅನ್ನೋದು ಪ್ರಶ್ನೆ. ಯಾಕಂದರೆ ಹೊರಗಡೆ ಹೋಗೋದು ಭಾಳ ಈಸಿ. ಆಂಗ್ಸೈಟಿನೋ, ಟರ್ಮಾಯಿಲೋ ಅಥವಾ ಖುಷಿನೋ ಏನೋ ಒಂದು ಆ ಥರ ವ್ಯಕ್ತಿಗಳನ್ನ ನಾವು ಯಾಕೆ ಮೀಟ್ ಮಾಡ್ತೀವಿ? ಪಾಠಗಳೇ ಸರ್ ಎಲ್ಲ. ಕರ್ಮ ಇಲ್ಲಾಂದರೆ ಪಾಠ ಎರಡೇ ಇದೆ. ರಿಲೇಷನ್ಶಿಪ್ ಇರ್ತಾರೆ, ಏನೋ ಆಗಿರುತ್ತೆ, ಬಟ್ ಫೈನಲಿ ಯಾವುದೋ ಒಂದು ವ್ಯಕ್ತಿ ಕಾಯ್ತಾ ಇರೋ ಥರನೇ ಮದುವೆ ಆಗ್ತಾರೆ. ಒಬ್ಬರೇ ಸಿಂಗಲ್ ಆಗಿರೋದು ತುಂಬ ಈಸಿ ಸರ್. ಇವಾಗ ನೋಡಿದ್ರೆ ಈ ಜನ್ರೇಷನ್ ಆ ಥರನೇ ಮೈಂಡ್ ಸೆಟ್ ಇದೆ, ಯಾರು ಬೇಡ, ಒಬ್ಬರೇ ಇದ್ದರೆ ಸಾಕು ಅಂತ. ಬಟ್ ಆತ್ಮದೃಷ್ಟಿಯಿಂದ ನೋಡಿದರೆ ಆತ್ಮಕ್ಕೆ ಅನುಭವ ಬೇಕು, ಒಂದು ರೋಲ್ ಬೇಕು, ಒಂದು ಮದರ್ ರೋಲು, ಒಂದು ಡಾಟರ್ ರೋಲು, ಫಾದರ್ ರೋಲು, ಸಿಸ್ಟರ್ ರೋಲ್, ಎಲ್ಲ ರೋಲ್ಸ್ ಬೇಕು. ಯು ಫಾರ್ ಗಿವನ್ ಈಚ್ ಅದನ್ನು ಆ ಥರ ಏನು ಮಾಡ್ಬೋದು ಸರ್ ಗಂಡ ಹೆಂಡತಿ? ಒಂದು ಇನ್ಸಿಡೆಂಟ್ ಆಗಿದೆ, ಲೆಟ್ ಅಸ್ ಫರ್ಗೆಟ್ ಅಂತ. ಈಸಿ ಅಲ್ಲ, ಅದೇನು ಒಂದು ಹೆರೇಸರಲ್ಲ, ಹಿಂಗಂದರೆ ಅದು ಫರ್ಗೆಟ್ ಮಾಡೋಕೆ. ಎಸ್, ಅದು ಎಮೋಷನ್. ಆಸ್ಕ್ ಫರ್ ಗಿವ್ನ ಸಾಲ್ವ್ ಆಯಿತು, ಹಾರ್ಟ್ ಆಗ್ರೋ ಆಯಿತು ಅಂತ. ಇವಾಗ ಒಂದು 2 ನಿಮಿಷ ನಾವಿಬ್ಬರು ಮಾಡೋಣ ಸರ್. ಓಕೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಗ್ಲೋಬಲಿ ರಿನೋನ್ಡ್, ಇಡೀ ಜಗತ್ತಿನಾದ್ಯಂತ ತಮ್ಮ ಮೆಡಿಟೇಷನ್ ಕೋಚಿಂಗ್ ಮೂಲಕ ಆನಪಾನಸತಿ ಅಂದರೆ ಬ್ರೆತ್ ಮೆಡಿಟೇಷನ್ ಕಲಿಸೋದ್ರ ಮೂಲಕ ಕಳೆದ 25 ವರ್ಷಗಳಿಂದ ಲಕ್ಷಾಂತರ ಜನರ ಜೀವನವನ್ನು ಪ್ರಭಾವಿಸಿರುವ ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಡಾಕ್ಟ್ರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾಕ್ಟ್ರೇ ಅಂದ್ಬಿಟ್ಟೆ ನಿಮಗೆ ನಾನು. ಗುರುಗಳೇ ನಮಸ್ಕಾರ. ಥ್ಯಾಂಕ್ ಯು. ಸೊ ಅಯ್ಯಪ್ಪ ಪಿಂಡಿಯವ್ರ ಬಗ್ಗೆ ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೀನಿ, ಆದರೂ ಚಿಕ್ಕದಾಗಿ ನಿಮ್ಮ ಎದುರುಗಡೆ ಹೇಳಬೇಕು ಅಂತಂದರೆ, ಅವರು ಬೇಸಿಕಲಿ ಇಂಜಿನಿಯರ್. ಅವರು ಕಳೆದ 25 ವರ್ಷಗಳಿಂದ ಮೆಡಿಟೇಷನ್ ಆ ಒಂದು ಫೀಲ್ಡಲ್ಲಿದ್ದಾರೆ. ಮತ್ತು ಈಗಾಗಲೇ ಹೇಳಿರುವ ಹಾಗೆ ಸಾಕಷ್ಟು ಕೌನ್ಸೆಲಿಂಗ್ ಸೆಷನ್ಗಳನ್ನ ಮತ್ತು ಮಾಸ್ ಮೆಡಿಟೇಷನ್ ಕೋರ್ಸ್ಗಳನ್ನ ಮಾಡಿದ್ದಾರೆ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಅದನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಅವರು ಪ್ರತಿ ವರ್ಷ ಈಜಿಪ್ಟ್ಗೆ ಹೋಗಿ ಅಲ್ಲಿ ಗೀಜಾ ಪಿರಮಿಡ್ ಒಳಗೆ ಕಿಂಗ್ಸ್ ಚೇಂಬರಲ್ಲಿ ಮೆಡಿಟೇಷನ್ ಮಾಡಿಸ್ತಾರೆ. ಇದೇ ತಿಂಗಳು ಮತ್ತೊಂದು ಸಲ ಹೋಗ್ತಾ ಇದ್ದಾರೆ ಅವರು, ಅಂದರೆ ನವೆಂಬರ್ ತಿಂಗಳಲ್ಲಿ. ಸೊ ಹಾಗೆ ಸಾಕಷ್ಟು ಈ ಒಂದು ಯೋಗ ಮೆಡಿಟೇಷನ್ ಈ ಫೀಲ್ಡಲ್ಲಿ ಸಾಕಷ್ಟು ಸಾಧನೆ ಮಾಡಿರೋ ಮತ್ತು ಸಾಕಷ್ಟು ಎಕ್ಸ್ಪ್ಲೋರ್ ಮಾಡಿರುವಂಥ ಅಯ್ಯಪ್ಪ ಪಿಂಡಿಯವರ ವಿಡಿಯೋಗಳು ಕಳೆದ 5 ಸಂಚಿಕೆಗಳನ್ನ ನೀವು ನೋಡಿದರೆ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇವತ್ತು ಮತ್ತೊಂದು ಸಂಚಿಕೆ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಖುಷಿ ಸುದ್ದಿ ಏನಂದರೆ, ಅಯ್ಯಪ್ಪ ಪಿಂಡಿಯವರ ಶಿಷ್ಯಂದ್ರಿಗೆ ಮತ್ತು ಅಭಿಮಾನಿಗಳಿಗೆ ಕನಕಪುರ ರೋಡಲ್ಲಿರುವ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಅವರು ಒಂದು ಆರೋಹ ಸ್ಪೇಸ್ ಅನ್ನೋ ಒಂದು ಮೆಡಿಟೇಷನ್ ಸೆಂಟರ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಸರ್, ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಮೂಲಕ ಬರುವಂಥ ಎಲ್ಲರಿಗೂ. ಅವನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಒಂದು ಆರೋಹ ಸ್ಪೇಸ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀವಿ? ಆರೋಹ ಅಂದರೆ ಎವಲ್ಯೂಷನ್, ಅಂದರೆ ಕೆಳಗಿಂದ ಮೇಲೆ. ಸೊ ಹ್ಯುಮ್ಯಾನಿಟಿ ಒಂದು ವೈಬ್ರೇಷನ್ಸ್ ಆಗಲಿ, ಎನರ್ಜಿ ಆಗಲಿ ಹೆಚ್ಚಾಗಬೇಕು ಅಂತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿ, ಇದು ಸೇಕ್ರೆಡ್ ಸ್ಪೇಸ್ ಅಂತ ಹೇಳ್ಬೋದು. ಇದು ಮುಂಚೆ HSR ಲೇಔಟಲ್ಲಿ ಒಂದು ಚಿಕ್ಕ ಸೆಂಟರ್ ನಾನೊಂದು 2-3 ಇಯರ್ಸ್ ಆಗಿ ನಡೆಸ್ತಾ ಇದ್ದೀನಿ. ಅದು ಮುಂಚೆನೂ HSR ಅಲ್ಲಿ ಬೇರೆ ಸೆಂಟರ್ ಇತ್ತು. ಇವಾಗ ಈ ಆರೋಹ ಸ್ಪೇಸಲ್ಲಿ ಒಂದು 250ಇಂದ 300 ಜನ ಒಂದೇ ಸತಿ ಕೂತ್ಕೊಂಡು ನಾವು ಸೆಷನ್ಸ್ ಮಾಡ್ಬೋದು, ಗ್ರೂಪ್ ಮೆಡಿಟೇಷನ್ಸ್ ಮಾಡ್ಬೋದು. ಸೊ ಒಂದು ದೊಡ್ಡ ಸ್ಪೇಸ್ ಇದ್ದರೆ ಜನ ಬರ್ತಾರೋ, ಅವ್ರು ಧ್ಯಾನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಟೆರಸಲ್ಲಿ ಒಂದು ಪಿರಮಿಡು ಮಾಡ್ತಾ ಇದ್ದೀವಿ, ಅಲ್ಲಿನೂ ಜನ ಎನಿ ಟೈಮ್ ಬಂದು ಧ್ಯಾನ ಮಾಡ್ಬೋದು. ಅಲ್ಲಿ ಬಂದಿರೋರು ಧ್ಯಾನ ಮಾಡಿದ ಮೇಲೆ ಮಧ್ಯಾಹ್ನ ಟೈಮಲ್ಲಿ ಅನ್ನದಾನ ಊಟನೂ ನಮ್ಮ ಎಲ್ಲರಿಗೆ ಧ್ಯಾನಿಗಳಿಗೆ ಫ್ರೀಯಾಗಿ ಕೊಡ್ತೀವಿ. ಮತ್ತು ಎವ್ರಿ ಸಾಟರ್ಡೇಸು ಅಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ಸು ಸೆಷನ್ಸ್ ನಡೀತಾ ಇರುತ್ತೆ. ಎವ್ರಿ ಡೇ ಯಾರೇ ಏನಾದರೂ ಬಂದ್ರೂ ಅವ್ರಿಗೆ ಅಲ್ಲಿ ಸೆಷನ್ಸು ಮತ್ತು ಕೌನ್ಸಿಲಿಂಗ್ಸು ಮೆಡಿಟೇಷನ್ಸ್ ಅನ್ನೋದು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಸೊ ಒಂದು ಸ್ಪಿರಿಚುವಲ್ ಪ್ಲೇಸ್ ಅನ್ನೋದು ನಾವು ಕ್ರಿಯೇಟ್ ಮಾಡಿದರೆ, ಒಂದು ಸೇಕ್ರೆಡ್ ಸ್ಪೇಸ್ ನಾವು ಕ್ರಿಯೇಟ್ ಮಾಡಿದರೆ, ಆ ವೈಬ್ರೇಷನ್ಸ್ ಅನ್ನೋದು ಆ ಏರಿಯಾ ಮತ್ತು ಇಡೀ ಕರ್ನಾಟಕಗೂ ಹೋಗ್ತಾ ಇರುತ್ತೆ. ವಂಡರ್ಫುಲ್. ಸೊ ಇದು ಯಾವಾಗ ಲಾಂಚ್ ಆಗ್ತಾ ಇದೆ? ಸೊ ನವೆಂಬರ್ 1 ನಮ್ಮ ಕರ್ನಾಟಕ ರಾಜ್ಯೋತ್ಸವ ಡೇ ಇಸ್ ಐಡಿಯಲ್ ಡೇ ಅಂತ ಅವಾಗ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ 10 o'clock. ಸೊ ಕನ್ನಡ ರಾಜ್ಯೋತ್ಸವದ ದಿನದಂದು ನವೆಂಬರ್ 1ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕನಕಪುರ ರೋಡಲ್ಲಿರುವ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಅವರ ಹೊಸ ಒಂದು ಸೆಂಟರ್ ಓಪನ್ ಆಗ್ತಾ ಇದೆ, ಉದ್ಘಾಟನೆ ಆಗ್ತಾರೆ, ಆರೋಹ ಸ್ಪೇಸ್ ಅಂತ. ಯಾರಿಗೆ ಆಸಕ್ತಿ ಇದೆಯೋ ಅವರು ಅವತ್ತಿನ ದಿನ ಭಾಗವಹಿಸಿ, ಆ ಒಂದು ಸೆಷನಲ್ಲಿ ಭಾಗವಹಿಸಿ ನೀವು ಒಂದು
ಲಾಭವನ್ನು ಪಡ್ಕೊಳ್ಬಹುದು ಅಥವಾ ಮಾರ್ಗದರ್ಶನ ಪಡ್ಕೊಳ್ಬೋದು. ಕರೆಕ್ಟಾ ಸರ್? ಎಸ್ ಸರ್, ಡೆಫಿನೆಟ್ಲಿ. ಸೊ ಇವತ್ತು ನಾನು ಡಾಕ್ಟರ್ ಅಯ್ಯಪ್ಪ ಪಿಂಡಿಯವ್ರ ಜೊತೆಗೆ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ ಸೋಲ್ ಕಾಂಟ್ರಾಕ್ಟ್, ಆತ್ಮಗಳ ಮಧ್ಯೆ ಒಂದು ಕಾಂಟ್ರಾಕ್ಟ್ ಮತ್ತು ರಿಲೇಷನ್ಶಿಪ್, ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಬಹುಶಃ ನಿಮಗೆ ಎಷ್ಟು ಕುತೂಹಲ ಇದೆಯೋ ಅಷ್ಟೇ ಕುತೂಹಲ ನನಗೂ ಕೂಡ ಇದೆ. ಸರ್, ನಾನು ಏನಂದರೆ ಈ ಸೋಲ್ ಕಾಂಟ್ರಾಕ್ಟ್ ಅಂದರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ. ಈಗ ಸೋಲ್ ಕಾಂಟ್ರಾಕ್ಟ್ ಅನ್ನೋ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳೆದದ್ದೇನಂತಂದರೆ, ಕೆಲವು ವ್ಯಕ್ತಿಗಳು, ಒಂದು ಗ್ರೂಪ್ ಇರುತ್ತೆ, ಒಂದು 30 ಜನ ಇರ್ತಾರೆ, ಒಬ್ಬ ವ್ಯಕ್ತಿ ಜೊತೆಗೆ ನಮ್ಮದು ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಇನ್ನೂ ಉಳಿದವ್ರ ಜೊತೆ ಬಿಲ್ಡ್ ಆಗಲ್ಲ. ಅಂದರೆ ಒಂದು ಪ್ರೀತಿಯಲ್ಲಿ ಬೀಳ್ತೀವಿ, ಇಲ್ಲ ನಾವು ಸ್ನೇಹಿತರಾಗ್ತೀವಿ, ಇನ್ನೊಂದು ಏನೋ ಆಗ್ತೀವಿ. ಇನ್ನೂ ಕೆಲವೊಬ್ಬರನ್ನ ನೋಡಿದರೆ ಅಂಥ ಒಂದು ಒಳ್ಳೆ ಪ್ಲೆಸೆಂಟ್ ಫೀಲಿಂಗ್ ಬರಲ್ಲ, ಅವರಿಂದ ದೂರ ಇರ್ತೀವಿ, ಅವ್ರ ಹತ್ರ ಹೋದರೆ ಏನೋ ಜಗಳ ಆಗ್ತಿರುತ್ತೆ ಬಹಳಷ್ಟು ಸಲ. ಸೊ ಇಲ್ಲಿ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಲಾಜಿಕಲ್ ಆಗಿ ಉತ್ತರ ಕೊಡೋಕ್ಕಾಗಲ್ಲ. ಲವ್ ಅಂತ ಹೇಳ್ಬೋದು, ಹೇಟ್ರೆಡ್ ಅಂತ ಹೇಳ್ಬೋದು, ಬಟ್ ಅದಕ್ಕೇನು ಕಾರಣ ಅಂದರೆ ವಿ ಡೋಂಟ್ ನೋ. ಸೊ ಈ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡುವಂಥ ಪ್ರಶ್ನೆ, ಈ ಸಂಬಂಧಗಳಲ್ಲಿ ಈ ಒಂದು ಸೋಲ್ ಕಾಂಟ್ರಾಕ್ಟ್ ಎಲ್ಲಿ ಏನು ರೋಲ್ ಪ್ಲೇ ಮಾಡುತ್ತೆ? ಈ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ ಅನ್ನೋದು ಇಲ್ಲ ಅಂದರೆ ಬರೀ ನಾವು ಮೈಂಡಿಂದ ನೋಡಿದ್ರೆ ಮಾತ್ರ ಲಾಜಿಕಲ್ ಆಗಿ ಬರೀ ಕನ್ಫ್ಯೂಷನ್ ಇರುತ್ತೆ, ಯಾವುದಕ್ಕೂ ಒಂದು ಸ್ಯಾಟಿಸ್ಫೈಡ್ ಆಗಿ ನಮಗೆ ಆನ್ಸರ್ಸ್ ಸಿಗಲ್ಲ. ಬಟ್ ಇನ್ನೊಂದು ಏನಂದರೆ, ಈ ಸ್ಪಿರಿಚುವಾಲಿಟಿ ಪ್ರಪಂಚದಲ್ಲಿ ಇರೋ ಪ್ರತಿಯೊಂದು ನಾವು ತೋರ್ಸೋಕ್ಕೂ ಆಗಲ್ಲ, ಅದು ಅವ್ರವ್ರ ಅನುಭವದಿಂದನೇ ಅವ್ರು ಬರಬೇಕು. ಓಕೆ. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್. ಬಟ್ ಏನು ಅಂದರೆ, ಎವ್ರಿಥಿಂಗ್ ಇಸ್ ಅ ಕಾಂಟ್ರಾಕ್ಟ್. ಈಗ ನಾವು ಒಂದು ಕಂಪ್ನಿಗೆ ಜಾಯ್ನ್ ಆಗ್ತೀವಿ, ಒಂದು ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡ್ತಾಯಿರ್ತೀವಿ. ನಮ್ಮ ಕಂಪನಿಯಲ್ಲಿ ಒಬ್ಬ ಎಂಪ್ಲಾಯಿ ಬರ್ತಾರೋ, ಅವರು ಒಂದು ಕಾಂಟ್ರಾಕ್ಟಲ್ಲಿ ಇರ್ತಾರೆ. ಸೊ ಲೈಫಲ್ಲಿ ನಾವು ನೋಡಿದರೆ ಪ್ರತಿಯೊಬ್ಬರೂ ಒಂದು ಆಕ್ಸಿಡೆಂಟ್ ಆಗಿ ಯಾರು ಇಬ್ಬರು ಮೀಟ್ ಆಗಲ್ಲ. ಓಕೆ. ನಮಗೆ ಆ ಕಾಂಟ್ರಾಕ್ಟ್ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅಂದರೆ ಎವ್ರಿಥಿಂಗ್ ಇಸ್ ಬೈ ಲಕ್, ಎವ್ರಿಥಿಂಗ್ ಇಸ್ ಬೈ ಆಕ್ಸಿಡೆಂಟ್ ಅಂತ ಹೇಳಿಬಿಟ್ಟು ನಾವು ಕಂಪ್ಲೀಟ್ ಮಾಡಿಬಿಡ್ತೀವಿ. ಓಕೆ. ಬಟ್ ಸೋಲ್ ಅಂತ ಒಂದು ಬಂದ್ರೇ ನಮ್ಗೆ ಅರ್ಥ ಆಗುತ್ತೆ, ಓಕೆ ಯಾವುದೋ ಒಂದು ಕಾರಣ ಇದೆ, ಕಾರಣ ಇಲ್ಲದೆ ಇಬ್ಬರು ಮೀಟ್ ಮಾಡೋಕ್ಕಾಗಲ್ಲ, ಕಾರಣ ಇಲ್ಲದೆ ಒಂದು ಸಂಘಟನೆನೂ ಆಗಲ್ಲ. ಈ ಕಾರಣ ಏನು ಅಂತ ನಾವು ಹುಡುಕೋಕೆ ಹೋಗಿದ್ರೆ ಮಾತ್ರ ನಮಗೆ ಆ ಇನ್ನರ್ ಡೀಪ್ ಮೀನಿಂಗ್ ಅನ್ನೋದು ಗೊತ್ತಾಗುತ್ತೆ. ಇವಾಗ ಸುಮ್ಮನೆ ಎಲ್ಲರೂ ಹುಡ್ತಾ ಸುಮ್ಮನೆ ಎಲ್ಲ ವಿಷಯಗಳು ಆಗಲ್ಲ. ಒಂದು ಸೋಲ್ ಬರಬೇಕು ಅಂದರೆ ಸೋಲ್ಗೆ ಒಂದು ಕಾಂಟ್ರಾಕ್ಟ್ ಇರಬೇಕು. ಅಂದರೆ ಕಾರಣ ಲೋಕಗಳು ಅಂತಾರೆ, ಕಾಸಲ್ ಬಾಡಿ, ಒಂದು ಕಾಸ್. ಓಕೆ. ನಾವೊಂದು ಹೋಟೆಲ್ಗೆ ಹೋಗ್ತಾ ಇದ್ದೊಂದು ಒಂದು ಕಾರಣ ಇದೆ, ಒಂದು ಕಾಫಿಯೋ ಇಡ್ಲಿಯೋ ಉಪ್ಪಿಟ್ಟೋ ತಿನ್ನೋಕೆ ಹೋಗ್ತಾಯಿದ್ವಿ. ಒಬ್ಬರ ಹತ್ರ ನಾವು ಹೋಗ್ತಾಯಿದ್ವಿ, ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದೆ ಅನ್ನೋ ಒಂದು ಕಾರಣ ಇದೆ. ನೋಡಿ, ಒಂದು ಚಿಕ್ಕ ವಿಷಯಕ್ಕೆ ಕಾರಣ ಇದ್ದರೆ ಒಂದು ಆತ್ಮ ಹುಟ್ಟಬೇಕಂದ್ರೆ ಕಾರಣ ಇರಲ್ವಾ? ಓಕೆ. ಖಂಡಿತವಾಗಿ ಇದೆ. ಇದು ಸ್ಪಿರಿಚುವಾಲಿಟಿ ಒಳಗೆ ಬಂದಮೇಲೆ ನನಗೂ ಗೊತ್ತಾಗಿದೆ, ಅನುಭವಗಳಾದ್ಮೇಲೆ ನಾನು ಟ್ರಸ್ಟ್ ಮಾಡೋಕ್ಕೆ ಬಿಲೀವ್ ಮಾಡಿದ್ದೀನಿ. ಇಲ್ಲಾಂದರೆ ಇದು ಬರೀ ಒಂದು ಥಿಯರಿ ಥರ ಇರುತ್ತೆ. ಸೊ ಒಂದು ಸೋಲ್ ಹುಟ್ಟಬೇಕು ಅಂದರೆ ಎಲ್ಲಿ ಹುಟ್ಟಬೇಕು? ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿ ಜೊತೆ ಒಂದು ಕಾಂಟ್ರಾಕ್ಟ್ ಇರಬೇಕು. ನಮ್ಮ ಲೈಫಲ್ಲಿ ನೀವೇ ಹೇಳಿದ್ರು, ಒಂದು 30 ಜನ ಇದ್ದಾರೆ, 40 ಜನ ಇದ್ದಾರೆ, ಎಷ್ಟೋ ಜನ. ಕೆಲವೊಬ್ಬರ ಹತ್ರ ನಾವು ಆ ಕ್ಲೋಸ್ನೆಸ್ ಇರುತ್ತೆ, ಅಂದರೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ, ಎನರ್ಜಿ ಮ್ಯಾಚ್ ಆಗುತ್ತೆ. ಕೆಲವೊಬ್ಬರು ನಮ್ಗೆ ಇಷ್ಟ ಇಲ್ಲ ಅಂದರೂ ನಮ್ಮ ಲೈಫಲ್ಲಿ ಇರ್ತಾರೋ, ತುಂಬ ಪಾಠಗಳು ಕೊಡ್ತಾರೋ, ದೂರ ಹೋಗ್ಬೇಕು ಅಂತ ಅನ್ನಿಸ್ತದ, ಆದ್ರೂ ಆಗಲ್ಲ, ಬಿಟ್ಟು ಮಾಡೋಕ್ಕಾಗಲ್ಲ. ಅಂದರೆ 3 ವಿಷಯಗಳಿರುತ್ತೆ. ಒಂದು, ಎನರ್ಜಿ ಮ್ಯಾಚ್ ಆಗಿದ್ದರೆ ಒಬ್ಬರ ಜೊತೆ ನಾವು ಇರ್ತೀವಿ. ಇನ್ನೊಂದು, ಬೈ ಫೋರ್ಸು ಬೇರೆ ಏನೂ ಮಾಡೋಕ್ಕಾಗಲ್ಲ, ಮದುವೆ ಆಗಿದೆ ಇಲ್ಲ ಅಂದರೆ ಒಂದು ಕಂಪ್ನಿಯಲ್ಲಿ ಅವ್ರ ಕಲೀಗು ಇರಲೇಬೇಕು ಅಂದ್ರೂ ಇರ್ತೀವಿ. ಮೂರನೇದು, ಒಂದು ಕರ್ಮ ಪ್ಯಾಟರ್ನ್ಸು, ಏನಾದರೂ ಸೋಲ್ ಲೈಫ್ ಲೆಸನ್ಸ್ ಇದ್ದರೆ ನಾವು ಒಬ್ಬರ ಜೊತೆ ಇರ್ತೀವಿ. ಬಟ್ ಯಾವಾಗ ಈ ಕಾಂಟ್ರಾಕ್ಟ್ ಎಂಡ್ ಆಗುತ್ತೋ ಸಾಕು ಅಂತ ಅನ್ನಿಸುತ್ತೆ, ಬೇಡ ಅಂತ ಅನ್ನಿಸುತ್ತೆ. ಅದು ನ್ಯಾಚುರಲ್ ಆಗಿ. ಇದು ಮೈಂಡಿಂದ ಬರ್ತಾ ಇದೆಯಾ, ಸೋಲಿಂದ ಬರ್ತಾ ಇದೆಯಾ, ಕ್ಲಾರಿಟಿ ತುಂಬ ಜನಕ್ಕಿರಲ್ಲ. ಸೊ ನಾವು ಮೆಡಿಟೇಷನ್ ಯಾವಾಗ ಮಾಡ್ತೀವೋ ಆವಾಗ ನಮಗೆ ಗೊತ್ತಾಗುತ್ತೆ ಇವರು ಯಾಕೆ ನಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ನಮ್ಮ ಸೋಲ್ ಕಾಂಟ್ರಾಕ್ಟ್ಸ್ ಏನು ಅನ್ನೋದು ನಮ್ಮೊಳಗೆ ನಮಗೆ ಅರ್ಥ ಆಗಿಬಿಡುತ್ತೆ. ಈಗ ನಾನು ಕೌನ್ಸಿಲಿಂಗ್ಸ್ ಕೊಡ್ತಾ ಇದ್ದರೆ ಒಬ್ಬ ಲೇಡಿ ನಿನ್ನೆ ಬಂದರು. ಅವರು ಹೇಳ್ತಾಯಿದ್ರು, ಹಸ್ಬೆಂಡ್ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ, ಬಿಡಬೇಕು ಅನಿಸ್ತಾ ಇದೆ, ಬಟ್ ಇನ್ನೂ ಏನೋ ಇರಬೇಕು ಅಂತಲೂ ಅನ್ನಿಸ್ತಾ ಇದೆ. ಅಲ್ಲಿ ಅವ್ರ ಫಾದರು ನಮ್ಮ ಮದರ್ ಫಾದರ್ ಎಲ್ಲರೂ ಬಿಡ್ಬಿಡಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ನಾನು ಒಳಗೆಯಿಂದ ಯಾಕೋ ಬೇಡ, ಇನ್ನೂ ಸ್ವಲ್ಪ ದಿವಸ ಇರಬೇಕು ನೋಡೋಣ ಅಂದರೆ ವೈ ದಟ್ ಫೀಲಿಂಗ್. ಹೊರಗೆ ನೋಡಿದ್ರೆ ಫುಲ್ಲು ಡ್ಯಾಮೇಜ್, ಆದ್ರೂ ಒಳಗಿಂದ ಅವ್ರಿಗೆ ಭಯದಿಂದ ಇಲ್ಲ, ಮಕ್ಕಳೇನಾಗ್ತಾರಂತ ಇಲ್ಲ, ಬಟ್ ಒಳಗಿಂದ ಒಂದು ವಾಣಿ ಬರ್ತಾನೆ ಇದೆ, ಇರಬೇಕು ಅಂತ. ಯಾಕೆ ಬರ್ತಾ ಇದೆ ಅಂದರೆ ಇನ್ನೂ ಸೋಲ್ ಕಾಂಟ್ರಾಕ್ಟ್ ಎಂಡ್ ಆಗಿಲ್ಲ. ಕೆಲವೊಬ್ಬರು ಬಿಟ್ಬಿಡ್ತಾರೆ. ಅಂದರೆ ಎಲ್ಲರಿಗೂ ಒಂದು ಕಾಮನ್ ಕ್ವಶನ್ ಏನಂದರೆ, ಬಿಡಬೇಕಾ ಬೇಡವಾ, ಬಿಟ್ಟರೆ ಮತ್ತೆ ಏನಾದರೂ ಕರ್ಮ ಕ್ರಿಯೇಟ್ ಆಗುತ್ತಾ, ಈ ಭಯದಿಂದನೇ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನು ಹೇಳೋದೇನು ಅಂದರೆ, ಪ್ರತಿಯೊಂದಕ್ಕೂ ಒಂದು ಕಾಂಟ್ರಾಕ್ಟ್ ಇದೆ, ಅಂದರೆ ಒಂದು ಟೈಮ್ ಪೀರಿಯಡ್ ಇದೆ, ಡ್ಯೂರೇಷನ್ ಇದೆ, ಒಂದು ರೀಸನ್ ಇದೆ. ಆ ರೀಸನ್ ಇದ್ರೇ ನಾವು ಒಬ್ಬರನ್ನ ಮೀಟ್ ಮಾಡ್ತೀವಿ. ಅದು ಫ್ರೆಂಡ್ಸ್ ಆಗಲಿ, ಒಬ್ಬ
ಎಂಪ್ಲಾಯೀಸ್ ಆಗಲಿ ಎಂಪ್ಲಾಯರ್ ಆಗಲಿ ಒಂದು ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ, ಒಂದು ಮದುವೆ ಆಗಲಿ ಪ್ಯಾರೆಂಟ್ಸ್ ಆಗಲಿ ಪ್ರತಿಯೊಂದು ಒಂದು ಕಾರಣದಿಂದಾನೇ ಹುಡ್ತಾ ಇದೆ. ಆ ಕಾರಣ ಹಿಂದೆ ಒಂದು ಕರ್ಮ ಇರ್ಬೋದು, ಇಲ್ಲಾಂದರೆ ಒಂದು ಪಾಠ ಇರ್ಬೋದು. ಓಕೆ, ಅದು ನಾವು ಕಂಪ್ಲೀಟ್ ಮಾಡಿಕೊಳ್ಳೇಬೇಕು. ಇಲ್ಲ ಅಂದರೆ ಮತ್ತೆ ಹುಡ್ತೀವಿ, ಮತ್ತೆ ಇದೇ ಕಾರಣಗಳು ಇದೇ ಒಂದು ಕರ್ಮಗಳು ರಿಪೀಟ್ ಆಗುತ್ತೆ ಸರ್. ಸರ್ ನೀವು ಒಂದು 2 ವಿಚಾರಗಳನ್ನ ಹೇಳಿದ್ರಿ. ಒಂದೇನೆಂದರೆ ಎನರ್ಜಿ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರಿ ನೀವು. 2ನೇ ವಿಚಾರ ಏನು ಹೇಳಿದ್ರಿ ಅಂತಂದರೆ ನೀವು ಇದು ಒಂದು ಥೇರಿ ಅಂತ ತುಂಬ ಜನಕ್ಕೆ ಅನಿಸ್ಬಿಡುತ್ತೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಪ್ರಾಕ್ಟಿಕಲ್ ಅನುಭವದ ಮೂಲಕ ಗೊತ್ತಾಯಿತು ನನಗೆ ಅಂತ ಹೇಳಿದ್ರಿ ನೀವು. ಸರ್ 2 ಪಾಯಿಂಟ್ಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎನರ್ಜಿ ಮ್ಯಾಚ್ ಅಷ್ಟೇ ಇರ್ಬೋದಲ್ವಾ ಅಲ್ವಾ? ಈ ಕಾಂಟ್ರಾಕ್ಟ್ ಅಂತ ನಾವು ಯಾಕೆ ಅದನ್ನು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀವಿ ಅಥವಾ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ? ಜಸ್ಟ್ ಆಸ್ಕಿಂಗ್ ಯು. ಎನರ್ಜಿ ಮ್ಯಾಚ್ ಆಯಿತು, ನಾವು ಜೊತೆಗಿದ್ದೀವಿ. ಎನರ್ಜಿ ಮ್ಯಾಚ್ ಲೈಫ್ ಲಾಂಗ್ ಆಗ್ತಾಯಿದೆ, ನಾವು ಜೊತೆ ಇಲ್ಲಿರ್ತೀವಿ. ಯಾವುದೊಂದು ಟೈಮಲ್ಲಿ ಎನರ್ಜಿ ಮ್ಯಾಚ್ ನಿಂತೋಯ್ತು ಅಂದರೆ ನನ್ನ ಅಭಿಪ್ರಾಯಗಳೇ ಬೇರೆ, ನಿಮ್ಮ ಅಭಿಪ್ರಾಯಗಳೇ ಬೇರೆ ಅಂದಾಗ ನಾನು ಹೊರಗಡೆ ಬರ್ತೀನಿ. ನಂಗೆ ಧೈರ್ಯ ಇದನ್ನು ಬರ್ತೀನಿ, ಧೈರ್ಯ ಇರಲ್ಲ ಬರಲ್ಲ ಅಲ್ವಾ? ಸೊ ಇಷ್ಟು ನಾವು ಸಿಂಪಲ್ ವಿಚಾರ, ಇದನ್ನ ಇಷ್ಟು ಸಿಂಪಲ್ಲಾಗಿ ನೋಡ್ಬೋದಲ್ವಾ? ವೈ ವಿ ಆರ್ ಬ್ರಿಂಗಿಂಗ್ ಸೋಲ್ ಆ್ಯಂಡ್ ಸ್ಪಿರಿಚುವಾಲಿಟಿ ಇನ್ ದಿಸ್ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ ಪ್ರಾಕ್ಟಿಕಲ್ ಅನುಭವ ಅಂತ ನೀವು ಹೇಳಿದ್ರಿ. 2 ಬಹುಶಃ ಹೇಳ್ಬೋದು ಅನ್ಸುತ್ತೆ ನಾನು. ನಾವು ಸಿಂಪಲಾಗಿ ನೋಡಬೇಕು ಅಂದರೆ ನೀವು ಹೇಳಿರೋದು ಕರೆಕ್ಟೇ. ಎನರ್ಜಿ ಮ್ಯಾಚು, ಮೈಂಡ್ ಮ್ಯಾಚ್ ಆಗ್ತಾಯಿದೆ, ಅಭಿಪ್ರಾಯಗಳು ಮ್ಯಾಚ್ ಆಗ್ತಾಯಿದೆ, ಇಲ್ಲಾಂದರೆ ಬಿಟ್ಬಿಡೋಣ ಅಂತ. ಇದು ಇಷ್ಟು ಸಿಂಪಲ್ ಇದ್ದರೆ ಕಾಂಪ್ಲೆಕ್ಟ್ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. ಕರೆಕ್ಟ್. ಬಟ್ ಏನು ಅಂದರೆ ಫುಲ್ ಪಿಕ್ಚರ್ ನಾವು ನೋಡಿಲ್ಲ ಅಂದರೆ, ಓಕೆ ಒಬ್ಬರ ಹತ್ರ ನಾನು ಇದ್ದೀನಿ, ಎನರ್ಜಿ ಮ್ಯಾಚ್ ಆಗಿಲ್ಲ, ಅಭಿಪ್ರಾಯಗಳು ಚೇಂಜ್ ಆಗಿದೆ, ಬಿಡ್ತೀನಿ, ಅಲ್ಲೇ ಎಂಡ್ ಆಗಿದ್ದರೆ ಪರವಾಗಿಲ್ಲ. ಬಟ್ ಅಲ್ಲಿ ಎಂಡ್ ಆಗ್ತಾ ಇಲ್ಲ. ಸಪೋಸ್ ಅದೊಂದು ಕರ್ಮದಿಂದ ಕ್ರಿಯೇಟ್ ಆಗಿದ್ದರೆ ನಾನು ಇಲ್ಲಿ ಬಿಟ್ಟರೆ ಮತ್ತೆ ಜನ್ಮ ತಗೋಬೇಕು, ಆ ಲೆಸನ್ಸ್ನ ಕಂಪ್ಲೀಟ್ ಮಾಡಬೇಕು, ಆ ಕರ್ಮ ಕಂಪ್ಲೀಟ್ ಮಾಡಬೇಕು ಅಂತ. ಅಲ್ಲೇ ಸ್ಪಿರಿಚುವಾಲಿಟಿ ಎಂಟರ್ ಆಗ್ತಾಯಿದೆ. ಸ್ಪಿರಿಚುವಾಲಿಟಿ ಇಲ್ಲ ಅಂದರೆ ಸುಮ್ಮನೆ ನಾವು ಮ್ಯಾಚ್ ಆಗಿದ್ದರೆ ಓಕೆ, ಇಲ್ಲಾಂದರೆ ಕಾಂಟ್ಯಾಕ್ಟ್ ಎಂಡ್ ಮಾಡಿ ಹೋಗೋಣ ಅಂತ ಸಿಂಪಲಾಗಿರುತ್ತೆ. ಬಟ್ ಕ್ರಿಯೇಷನ್ ಅನ್ನೋದು ಅಷ್ಟು ಸಿಂಪಲಾಗಿ ಇಲ್ಲ. ಅದಕ್ಕೆ ನಾವು ಹೇಳಬೇಕು, ನೋಡಬೇಕು. ಇಲ್ಲಾಂದರೆ ನಾವು ತಸ್ಮಾತ್ ಒಂದು ಆಕ್ಸಿಡೆಂಟಾಗಿ ಡಿಸಿಷನ್ಸ್ ತಗೊಂಡಿದ್ರೆ ಮತ್ತೆ ಅದನ್ನು ರೀಪೇ ಯಾರು ಮಾಡ್ತಾರೆ? ಇವಾಗ ಕೆಲವೊಬ್ರು ಹೇಳ್ತಾರು ಒಂದೇ ಲೈಫು, ಪಾಸ್ಟ್ ಲೈಫ್ ಇಲ್ಲ, ಫ್ಯೂಚರ್ ಲೈಫ್ ಇಲ್ಲ, ಎಂಜಾಯ್ ಮಾಡೋಣ, ಫಿನಿಶ್ ಮಾಡೋಣ ಅಂತ. ಆ ಥರ ಇದ್ರಿ ಸಿಂಪಲ್ಲೇ, ನೀವು ಏನಾದ್ರು ಬೇಕಂದ್ರೆ ಮಾಡ್ಕೊಳ್ಳಿ, ಡೆತ್ ಆದಮೇಲೆ ಎಲ್ಲ ಕಂಪ್ಲೀಟ್ ಕ್ಲೋಸ್ ಅಂತ. ಬಟ್ ಅಲ್ಲಿ ಎಂಡ್ ಆಗ್ತಾ ಇಲ್ಲ. ಡೆತ್ ಆದಮೇಲೆ ರಿಯಾಲಿಟಿ ಬರುತ್ತೆ, ಅಲ್ಲಿ ಒಂದು ಸೋಲ್ ಇದೆ, ಸೋಲ್ಗೊಂದು ಕರ್ಮ ಇದೆ, ಅದಕ್ಕೊಂದು ಲೈಫ್ ಸೈಕಲ್ ಇದೆ, ಮತ್ತೆ ಅದು ಹುಟ್ಟಬೇಕು, ಮತ್ತೆ ಆ ಕರ್ಮ ಬ್ಯಾಲೆನ್ಸ್ ಎಲ್ಲ ಇದೆ ಅಂತ. ಯಾವಾಗ ಈ ಸತ್ಯ ಗೊತ್ತಾಗುತ್ತೋ ನಾವು ಇಷ್ಟು ಸಿಂಪಲಾಗಿ ಇದು ಇಷ್ಟೇ ಅಂತ ನಾವು ಸಾಲ್ವ್ ಮಾಡೋಕ್ಕೆ ಕಷ್ಟ ಸರ್. ಇದು ಹೆಂಗೆ ಸರ್ ಸತ್ಯ ಗೊತ್ತಾಗೋದು ಅಂತೇಳಿ ನಿಮಗೆ ಹೆಂಗೆ ಗೊತ್ತಾಯಿತು? ಮತ್ತು ಪ್ರಾಕ್ಟಿಕಲ್ ಅನುಭವದ ಮೂಲಕ ನಿಮ್ಗೆ ಗೊತ್ತಾಯಿತು ಅಂತೇಳಿ ಏನು ಆ ಪ್ರಾಕ್ಟಿಕಲ್ ಅನುಭವ? ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಒಬ್ಬ ಮಾಸ್ಟರ್ ಬಂದರು ನಮ್ಮ ಲೈಫಲ್ಲಿ. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಮಾತಾಡ್ತಾ ಇದ್ದರೆ ಅವ್ರನ್ನ ಒಂದು ಮುಂಚೆ ಯಾವಾಗ ಮೀಟ್ ಮಾಡಿಲ್ಲ, ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ಬಟ್ ಎಷ್ಟು ಕೋಪ ಬಂದಿದೆ ಅಂದರೆ ಒಂದು ಚಾಕ್ ಎತ್ಕೊಂಡು ಅವರನ್ನು ಕತ್ತರಿಸಬೇಕು ಅಂತ ಕೋಪ ಬರ್ತಾಯಿದೆ. ಬಟ್ ಅವೇರ್ನೆಸ್ ಇದೆ, ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ಸೊ ನನಗೆ ಅವೇರ್ನೆಸ್ ಇದೆ. ಯಾಕೆ ಕೈಯೆಲ್ಲ ನಡುಗ್ತಾ ಇದೆ, ಸ್ವೆಟ್ ಆಗ್ತಾಯಿದೆ, ಅಷ್ಟೊಂದು ಕೋಪ ಬರ್ತಾಯಿದೆ. ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರೇನು ಅಂದ್ಕೊಳ್ತಾರಂತ ನಾನು ಏನು ಮಾತಾಡಿಲ್ಲ. ಒಂದು 5 ನಿಮಿಷ ಮಾತಾಡಿದ್ದೀವಿ. ವರ್ಡ್ಸಲ್ಲಿನೂ ಸ್ವಲ್ಪ ಹಾರ್ಶ್ನೆಸ್ ಇಬ್ಬರ ಹತ್ರನೇ ಇತ್ತು. ಸರ್ ನಾನು ಹಂಗೆ ಕಟ್ ಮಾಡಿ ಥ್ಯಾಂಕ್ ಯು ಅಂತ ಬಂದುಬಿಟ್ಟಿದ್ದೀನಿ. ಸಂಜೆ ಮತ್ತೆ ಅವ್ರನ್ನ ಫೋನ್ ಮಾಡಿದ್ರು. ಇದು ಯಾವ ಕ್ಲಾಸ್ ಸರ್? ಇದು ಮೆಡಿಟೇಷನ್ ಅಥವಾ ಬೇರೆ ಕ್ಲಾಸ್ಗಳ? ಮೆಡಿಟೇಷನ್ ಕ್ಲಾಸಲ್ಲಿ. ಓಕೆ, ಕ್ಲಾಸಲ್ಲಿ ಇದಾಯಿತು. ಅಂದರೆ ಅವ್ರ ಕ್ಯಾಂಟೀನಲ್ಲಿ ಮೀಟ್ ಮಾಡಿದ್ವಿ, ಪಿರಮಿಡ್ ವ್ಯಾಲಿ ಕ್ಯಾಂಟೀನಲ್ಲಿ ಮೀಟ್ ಮಾಡಿದ್ವಿ. ಆಮೇಲೆ ನಾನು ಮನೆಗೆ ಹೋಗಿ ಯೋಚನೆ ಮಾಡ್ತಾಯಿದ್ದೀನಿ, ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ಜಸ್ಟ್ ಮೀಟ್ ಮಾಡಿದ್ದೀನಿ, ಫ್ರೆಂಡ್ಲಿಯಾಗೇ ಇರ್ತೀನಿ ನಾನು ಎಲ್ಲರ ಜೊತೆ. ಇವ್ರನ್ನ ನೋಡಿದ್ರೆ ಎಷ್ಟು ಕೋಪ ಯಾಕೆ ಬರ್ತಾಯಿದೆ, ಕಾರಣಗಳು ಗೊತ್ತಿಲ್ಲ, ಇಗ್ನೋರ್ ಮಾಡೋಕ್ಕೂ ಆಗ್ತಾಯಿಲ್ಲ, ಸುಮ್ಮನೆ ಬರಲ್ಲ ಅಲ್ವಾ. ಅವ್ರ ಬಗ್ಗೆ ಏನೂ ಇಲ್ಲ, ನನಗೆ ಯಾರೂ ಏನೂ ಹೇಳಿಲ್ಲ. ಫಸ್ಟ್ ಟೈಮ್ ಐ ಆಮ್ ಮೀಟಿಂಗ್ ದಟ್ ಪರ್ಸನ್. ಆವಾಗ ಸಂಜೆ ಅವರು ಮತ್ತೆ ಫೋನ್ ಮಾಡಿದ್ರು. ಸರ್ ಒಂದು ಹೇಳ್ತೀನಿ ಸರ್, ತಪ್ಪು ಅನ್ಕೋಬೇಡಿ ಅಂತ. ಏನು ಅಂದರೆ ನನಗೇನು ಫೀಲಿಂಗ್ಸ್ ಬಂತು ಅವ್ರಿಗೂ ಅದೇ ಬಂತು. ಓಕೆ. ಸೊ ನಾನು ಅವಾಗ ಹೇಳಿದ್ನಿ, ಸರ್ ಐ ಆಲ್ಸೋ ಫೆಲ್ ದ ಸೇಮ್. ನೀವು ಧ್ಯಾನ ಮಾಡ್ತಾಯಿದ್ದೀವಿ, ನಾನು ಮಾಡ್ತಾಯಿದ್ದೀವಿ. ಇವಾಗ ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಎಮೋಷನ್ಸು ಜೊತೆ ನಾವು ಹೋಗಲ್ಲ. ಬಟ್ ಏನೋ ನಡೀತಾ ಇದೆ ನಮ್ಮ ಇಬ್ಬರು ಮಧ್ಯದಲ್ಲಿ. ಇಬ್ಬರು ಅವಾಗ ಒಂದು 10 years ಮುಂಚೆ ಆಗಿದೆ ಈ ಕತೆ. ಇಬ್ಬರು ಧ್ಯಾನ ಮಾಡ್ತಾಯಿದ್ವಿ. ಕಣ್ಣು ಮುಚ್ಕೊಳ್ಳಿ ಸರ್, ನೋಡೋಣ ಏನಾಗಿದೆ ಅಂದರೆ ಒಂದು ಪಾಸ್ಟ್ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಇತ್ತು ನಮ್ಮಿಬ್ಬರಿಗೆ. ಅಲ್ಲಿ ಜಗಳ ಆಗಿ ತುಂಬ ದೊಡ್ಡ ವಾರ ಆಗಿದೆ ನಮ್ಮಿಬ್ಬರ ಮಧ್ಯದಲ್ಲಿ. ಅಲ್ಲಿ ಅದು ರಿಸಾಲ್ವ್ ಆಗಿಲ್ಲ. ಸೊ ರಿಸಾಲ್ವ್ ಆಗಿಲ್ಲ, ಬಟ್ ಎಮೋಷನ್ಸ್ ಮಾತ್ರ ಕ್ಯಾರಿ ಆಗಿದೆ, ಮೆಮರಿ ಇಲ್ಲ. ಯಾಕೆ ರೀಸನ್ ಗೊತ್ತಾಗ್ತಾ ಇಲ್ಲ, ಬಟ್ ಎಮೋಷನ್ಸು ಸುಳ್ಳು ಹೇಳಲ್ಲ ನಮಗೆ. ಸೊ ಆ ಎಮೋಷನ್ಸಿಂದ ಇಬ್ಬರಿಗೆ ಇನ್ನೂ ಅದು ಏನೋ ಪಾಠ ಇದೆ ಕಲಿಯೋಕ್ಕೆ. ಸುಮ್ಮನೆ ಮತ್ತೆ ಯಾಕೆ ಆ ವ್ಯಕ್ತಿ ನಮ್ಮ ಲೈಫಲ್ಲಿ ಬಂದರು? ಸುಮ್ಮನೆ ಅವ್ರು ಬಂದ ತಕ್ಷಣ ಇಷ್ಟು ರೇಗ್ತಾ ಇದೆ, ನನಗೊಬ್ಬರಂಗಿಲ್ಲ ಅವ್ರಿಗೂ ರೇಗ್ತಾ ಇದೆ ಅಂದರೆ ಏನೋ ಒಂದು ಪಾಠ ಇದೆ. ಅದಕ್ಕೆ ಯೂನಿವರ್ಸು ಆರ್ ನೇಚರು ಆರ್ ದೇವ್ರು ನಾವು ಏನೋ ಹೆಸರು ಕೊಡ್ಬೋದು. ಮತ್ತೆ ಇಬ್ಬರನ್ನ ಕರ್ಕೊಂಡು ಬಂದು
ಎಷ್ಟೋ ಮಿಲಿಯನ್ಸ್ ಆಫ್ ಪಾಸಿಬಿಲಿಟೀಸ್ ಇದೆ. ಯಾಕೆ ಅವರೇ ಮತ್ತೆ ಬಂದರು ನಮ್ಮ ಲೈಫಲ್ಲಿ, ಆ ಸಂಭಾಷಣೆ ಯಾಕೆ ಆಗಿದೆ, ಆ ಟೈಮಲ್ಲಿ ಆ ಎಮೋಷ್ನಲ್ ಎಕ್ಸ್ಚೇಂಜ್ ಯಾಕೆ ಆಗಿದೆ ಅನ್ನೋದು ಕುತ್ಕೊಂಡು ನೋಡಿದರೆ ಒಂದು ಪಾಸ್ಟ್ ಲೈಫಲ್ಲಿ ಇಬ್ಬರಿಗೇನೋ ತುಂಬ ವಾರ್ ಅನ್ನೋದು ಆಗಿದೆ. ನಾನು ಅದು ನೋಡಿದ ಮೇಲೆ ನನ್ನ ಪರ್ಸೆಪ್ಷನ್ ಚೇಂಜ್ ಆಯಿತು. ಓಕೆ, ಒಂದು ಹಿಂದೆಯಿಂದನೂ ಬರುತ್ತೆ, ನಾವು ಇಷ್ಟಿಷ್ಟು ಸಿಂಪಲ್ ಅಂತ ಅಂದ್ಕೊಂಡಿದ್ರೆ ಆಗಲ್ಲ. ಈ ಥರ ತುಂಬ ಎಕ್ಸ್ಪೀರಿಯನ್ಸಸ್ ಇದೆ. ಮತ್ತು ಹೆಂಗೆ ರಿಸಾಲ್ವ್ ಮಾಡ್ಕೊಂಡ್ರಿ ಅದನ್ನು ನೀವು? ಹಂಗೆ ಅವ್ರು ಫೋನಲ್ಲೇ ಮಾತಾಡಿ, ಓಕೆ ಆ ಪಾಸ್ಟಲ್ಲಿ ಏನೋ ಆಯಿತು, ಬಟ್ ಇವಾಗ ನಾವು ಇಬ್ಬರು ಸ್ಪಿರಿಚುವಲ್ ಮಾಸ್ಟರ್ಸ್. ನೀವು ಎಲ್ಲರಿಗೆ ಧ್ಯಾನ ಹೇಳ್ಕೊಡ್ತಾ ಇದ್ದು, ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಎಮೋಷನ್ಸ್ ಇವಿಲ್ಲೇ ರಿಸಾಲ್ವ್ ಮಾಡ್ಕೊಂಡು ಲೆಟ್ ಅಸ್ ಬಿ ಗುಡ್ ಫ್ರೆಂಡ್ಸ್. ಹಂಗೆ ಕಣ್ಣು ಮುಚ್ಕೊಂಡು ನಾನು ನಿಮ್ಮನ್ನು ಕ್ಷಮಾ ಕೇಳ್ತಾ ಇದ್ದೀನಿ, ನೀವು ನಮ್ಮನ್ನು ಕ್ಷಮಾ ಕೇಳಿ ಅಂತ ಕೇಳಿ ಅಲ್ಲೇ ರಿಸಾಲ್ವ್ ಆಯಿತು. ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡೋದು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ಬಾಡಿಯಲ್ಲಿ ಏನೂ ರಿಯಾಕ್ಷನ್ಸ್ ಇಲ್ಲ. ಸಿಂಪಲ್ ಕ್ಷಮಾ ಕೇಳಿದ್ರೇ ಇದು ಸಾಲ್ವ್ ಆಗಿದೆ. ಅಂದರೆ ಮೆಡಿಟೇಷನಿಂದ ಇದು ಈಸಿ ಆಗಿದೆ. ಇಲ್ಲಾಂದರೆ ಇದು ಎಷ್ಟು ಕಾಂಪ್ಲೆಕ್ಸ್ ಆಗುತ್ತೋ ನಾವು ಅವಾಯ್ಡ್ ಮಾಡ್ತೀವಿ, ಅಯ್ಯೋ ಬೇಡಪ್ಪ ಏನೋ ಬರ್ತಾ ಇದೆ ಅಂತ. ಇದು ಅವಾಯ್ಡ್ ಮಾಡಿದ್ರೆ ಇನ್ನೊಂದು ಜನ್ಮ ತಗೊಂಡು ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಸೊ ನಮಗೆ ನೇಚರ್ ಏನಂದರೆ ಆಪರ್ಚುನಿಟೀಸ್ ಕೊಡ್ತಾ ಇರುತ್ತೆ. ಆ ವ್ಯಕ್ತಿ ಒಬ್ಬರು ಒಂದು ಸಿಚುವೇಶನ್, ಒಂದು ಲೆಸನ್ ಬಂದರೆ ಅಲ್ಲಿ ನಾವು ರಿಸಾಲ್ವ್ ಮಾಡ್ಕೊಂಡಿದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಇಲ್ಲ ಅಂದರೆ ಮಾತ್ರ ಅದು ಕ್ಯಾರಿ ಆಗ್ತಾನೆ ಇರುತ್ತೆ ಸರ್. ಸೊ ಥಿಯರಿ ಏನೇ ಇದ್ರೂ ಈ ಥರ ಒಂದು ಅನುಭವಗಳು ಬಂದರೆ ಐ ಕ್ಯಾನಾಟ್ ಅವಾಯ್ಡ್. ಒಂದು ಅನುಭವ ಆದಮೇಲೆ ಇದು ಸಿಂಪಲ್ ಆಗಿ ನಾನು ಇದು ಇಲ್ಲ ಅಲ್ಲ ಅಂತ ನಾನು ಹೇಳೋಕೆ ಆಗ್ತಾ ಇಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದ ಹೆಂಗೆ ನೀವು? ಹೌ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಇದು ಈ ಕಳೆದ ಜನ್ಮದಲ್ಲಿ ಹಿಂಗೆ ಆಗಿದ್ದು ಅಂತ ನಿಮ್ಗೆ ಗೊತ್ತಾಗಿದ್ದಂಗೆ? ಎಷ್ಟೋ ವಿಷಯಗಳಿಗೆ ನಮಗೆ ರೀಸನ್ ಗೊತ್ತಾಗಲ್ಲ. ಎಮೋಷನ್ಸ್ ನೋಡ್ತೀನಿ ನಾನು ಫಸ್ಟ್ ಎಮೋಷನ್ ನೋಡ್ತೀನಿ. ಯಾರೇ ಹತ್ರ ಹೋಗಿದ್ದನ್ನು ಫಸ್ಟ್ ಎಮೋಷನ್ ನೋಡ್ತೀನಿ. ಚೆನ್ನಾಗಿದೆಯಾ, ಕಾಮ್ ಆಗಿದೆಯಾ, ರೇಗ್ತಾ ಇದೆಯಾ ಏನು ಅಂತ. ಕಾರಣ ಗೊತ್ತಿಲ್ಲ ಅಂದ್ರೇ ಏನೋ ಪಾಸ್ಟಲ್ಲಿ ಇದೆ ಅಂತ ಅರ್ಥ. ಗೊತ್ತಾಯ್ತು. ಬಟ್ ಹೌ ಡು ಯು ಫೈಂಡ್ ಔಟ್ ದಟ್? ಅದು ಕಣ್ಮುಚ್ಕೊಂಡು ನಾವು ಧ್ಯಾನದಲ್ಲಿ ಹೋಗಿದ್ರೆ ಥ್ರೂ ಥರ್ಡ್ ಐ ವಿ ಕ್ಯಾನ್ ಸಿ ಸರ್. ಸೊ ಬಟ್ ಇಬ್ಬರು ಒಂದೇ ಸತಿ ಕೂತ್ಕೊಂಡಿದ್ವಿ, ಫೋನಲ್ಲೇ ಕೂತ್ಕೊಂಡಿದ್ವಿ. ಅವರವಾಗ ಈ ವಾಸ್ ಇನ್ ಬೇರೆ ದೇಶದಲ್ಲಿದ್ದರು, ಅವರು ಆಸ್ಟ್ರೇಲಿಯಲ್ಲಿದ್ದರು, ನಾ ಇಂಡಿಯಾಲಿದ್ದೀನಿ. ಅವತ್ತು ಬೆಳಗ್ಗೆ ಮೀಟ್ ಮಾಡಿದ್ದೀನಿ. ಹಿ ಫ್ಲೈಡ್ ಆ್ಯಂಡ್ ವೆಂಟ್. ಆಮೇಲೆ ಅಲ್ಲಿಂದ ಫೋನ್ ಮಾಡಿದ್ರು, ಈ ಥರ ಆಗಿದೆ ಸರ್, ಏನಾಗಿದೆ ಅಂತ. ಸೊ ಅಲ್ಲಿಂದ ಫೋನ್ ಮಾಡಿದ್ರು, ಥ್ರೂ ದ ಫೋನ್ ನಾವಿಬ್ಬರು ಕೂತ್ಕೊಂಡಿದ್ರೆ ವಿ ಗಾಟ್ ಕನೆಕ್ಟ್ ಆಗಿ ಮಾತಾಡಿ ನಾವು ರಿಸಾಲ್ವ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಲೆಸನ್ ಏನಂತಂದರೆ, ಒಂದು ಅವೇರ್ನೆಸ್ ಯಾವಾಗಿರುತ್ತೋ ಆವಾಗ ಈ ಥರ ಅಮಿಕೇಬಲ್ ಆಗಿ ಈ ಥರ ಅದನ್ನು ಭಾಳ ಬ್ಯೂಟಿಫುಲ್ ಆಗಿ ಅದನ್ನು ಎಂಡ್ ಮಾಡ್ಕೊಳ್ಬೋದು. ಈ ಅವೇರ್ನೆಸ್ ಇಲ್ಲದೆ ಇದ್ದರೆ ಮತ್ತು ಸ್ಪಿರಿಚುವಲ್ ಪಾತಲ್ಲಿ ನೀವು ಇಲ್ಲದೇ ಇದ್ದರೆ ನೀವು ಅದರ ಜೊತೆ ನೀವು ಕ್ಯಾರಿ ಫಾರ್ವರ್ಡ್ ಆಗ್ತೀರಾ ಮತ್ತು ಅದು ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ ಅಲ್ವಾ ಸರ್? ಸೊ ದಟ್ಸ್ ವಂಡರ್ಫುಲ್ ಸರ್. ಸರ್, ನಾವು ಸೋಲ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದೆಲ್ಲವೂ ಕೂಡ ಕಾಂಟ್ರಾಕ್ಟ್ ಅಂತಲೇ ಹೇಳ್ತಾ ಇದ್ರಿ ನೀವು. ಅಲ್ಲಿ ಅರ್ಧ ಕಾಂಟ್ರಾಕ್ಟಲ್ಲಿ ಮುಗಿದಿರಲಿಲ್ಲ, ಇಲ್ಲಿ ನೀವು ಮುಗಿಸಿದ್ರಿ ಅಂತ ಹೇಳ್ತಾ ಇದ್ರಿ ಸರ್. ನನ್ನ ಪ್ರಶ್ನೆ ಏನಂದರೆ, ಈಗ ನಾವು ಈ ಸೋಲ್ ಕಾಂಟ್ರಾಕ್ಟ್ ಎಸ್ಪೆಷಲಿ ಬರೋದು ಈಗ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಕೆಲವೊಂದು ಸಲ ಬರುತ್ತೆ, ಇಲ್ಲ ಗಂಡ ಹೆಂಡತಿ ಮಧ್ಯೆ ತುಂಬ ಬರುತ್ತೆ ಅಲ್ವಾ? ಈ ಕಾಂಟ್ರಾಕ್ಟ್ ಈಗ ನಾನೊಬ್ಬ ವ್ಯಕ್ತಿನ ಮದುವೆ ಆಗಿದ್ದೀನಿ ಅಂದರೆ ಕಾಂಟ್ರಾಕ್ಟ್ ಇದೆ ಅಂತ ಮದುವೆ ಆಗಿದ್ದೀನಿ ಅಂತ ಅಂದ್ಕೊಳ್ಳೋಣ. ಬಟ್ ನಮ್ಮಿಬ್ಬರ ಮಧ್ಯೆ ಸಂಬಂಧ ಸರಿ ಇಲ್ಲ ಅಂತಂದಾಗ ಆ ಕಾಂಟ್ರಾಕ್ಟನ್ನು ನಾವು ರೀರೈಟ್ ಮಾಡಬಹುದಾ ಅನ್ನೋದು ಪ್ರಶ್ನೆ. ಯಾಕಂದರೆ ಹೊರಗಡೆ ಹೋಗೋದು ಭಾಳ ಈಸಿ. ಓಕೆ, ಬಿಟ್ಟು ಹೋಗ್ತೀನಿ ನಾನು, ನೀನು ನಂಗೆ ಬಿಟ್ಟು ಹೋಗು ಅನ್ನೋದು ಬೇರೆ ತುಂಬ ಈಸಿ. ಬಟ್ ಅಲ್ಲಿ ಇದ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋದಿದೆಯಲ್ಲ, ನಮ್ಮ ಪೂರ್ವಜರೆಲ್ಲ ಹಾಗೆ ಮಾಡ್ತಿದ್ರು ಅಲ್ವಾ? ಹೌದು. ಯಾರು ಕೂಡ ಹೋಗ್ತಿರಲಿಲ್ಲ ಹಾಗೆ, ತುಂಬ ಕಡಿಮೆ. ಸೊ ಹೇಗೆ ಸರ್, ಹೌ ಡು ಯು ರೀರೈಟ್ ದ್ಯಾಟ್? ಹೌ ಡು ಯು ಸಾಲ್ವ್ ದ್ಯಾಟ್? ಜ್ಞಾನಾಗ್ನಿ ದತ್ತ ಕರ್ಮಣ ಅಂದರು. ಯಾವಾಗ ನಮ್ಮ ಜ್ಞಾನ ಧ್ಯಾನ ಅನ್ನೋದು ಹೆಚ್ಚಾಗುತ್ತೋ ಕರ್ಮ ಅನ್ನೋದು ಕಳೀತಾ ಬರುತ್ತೆ. ಸೊ ಕರ್ಮ ಹೋಗಬೇಕು ಅಂದರೆ ಆ ಕರ್ಮಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಇಲ್ಲ ಅಂದರೆ ನಮ್ಮ ಜ್ಞಾನ ಯಾವಾಗ ಹೆಚ್ಚಾಗುತ್ತೋ, ಆ ಕರ್ಮ ರಿಸಾಲ್ವ್ ಆಗಿದ್ದರೆ, ಆ ಪಾಠಗಳು ಕಂಪ್ಲೀಟ್ ಆಗಿದ್ದರೆ ಅಲ್ಲಿ ಕಾಂಟ್ರಾಕ್ಟ್ಸ್ ಎಂಡ್ ಆಗುತ್ತೆ. ಒಬ್ಬ ಇಬ್ಬರು ವ್ಯಕ್ತಿ ಬರ್ತಾ ಇದ್ದಾರೆ ಅಂದರೆ, ಒಂದು ಮಗು ತಾಯಿನ ಚೂಸ್ ಮಾಡ್ಕೊಳುತ್ತೆ, ತಂದೆಯನ್ನು ಚೂಸ್ ಮಾಡ್ಕೊಳುತ್ತೆ. ಯಾಕಂದರೆ ಅಲ್ಲಿ ಕಾರ್ಮಿಕ್ ಪ್ಯಾಟರ್ನ್ಸು, ನಾನು ಒಂದು ಜನ್ಮ ತಗೊಳ್ತಾ ಇದ್ದೀನಿ ಆ್ಯಸ್ ಅ ಮೇಲ್ ಆರ್ ಫೀಮೇಲ್. ಸೊ ನನ್ನ ಲೈಫಲ್ಲಿ ಇಷ್ಟು ಕರ್ಮಗಳಿದೆ, ಇಷ್ಟು ಕಲಿಯೋಗಿದೆ. ಈ ತಂದೆ ತಾಯಿ ಚೂಸ್ ಮಾಡ್ಕೊಂಡಿದ್ರೆ ಇವ್ರ ಲೈಫ್ ಸ್ಟೈಲು, ಇವ್ರು ನನ್ನನ್ನು ಪ್ಯಾರೆಂಟಿಂಗ್ ಕೊಡೋ ಸ್ಟೈಲು, ಅವ್ರದ್ದು ನಮ್ಮದು ಮ್ಯಾಚ್ ಆಗಿದ್ದರೆ ನನಗೆ ಆ ಎನ್ವೈರ್ಮೆಂಟ್ ಸಿಗುತ್ತಾ ಅಂತ ನೋಡಿ ಆ ತಾಯಿ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡೆ ಮಗು ಹುಟ್ಟುತ್ತೆ. ಸುಮ್ಮನೆ ಹುಟ್ಟಲ್ಲ. ಸುಮ್ಮನೆ ಓಕೆ ಇಲ್ಲಿ ಪ್ರೆಗ್ನೆನ್ಸಿ ಇದೆಯಾ, ಲೆಟ್ ಅಸ್ ಜಂಪ್, ಇಲ್ಲಿ ಪ್ರೆಗ್ನೆನ್ಸಿ ಇದೆಯಾ ಅಲ್ಲಿ ಜಂಪ್, ಆ ಥರ ಇರಲ್ಲ ಸರ್. ಇಟ್ಸ್ ನಾಟ್ ದ್ಯಾಟ್ ಸಿಂಪಲ್. ಸೊ ಅಲ್ಲಿ ಸೋಲ್ ಕಾಂಟ್ರಾಕ್ಟ್ ಆಗಿ ಆ ತಾಯಿ ಜೊತೆ ಅಲ್ಲಿ ಮ್ಯಾಚ್ ಆಗಬೇಕು, ಆವಾಗೇ ಆ ಮಗು ಅನ್ನೋದು ಹುಟ್ಟುತ್ತೆ. ಅಲ್ಲ ಸರ್, ಹೆಂಗೆ ಇದು ಕಾಂಟ್ರಾಕ್ಟ್ ಆಗುತ್ತೆ? ಈಗ ಸೋಲ್ ಅನ್ನೋದು ಮಗು ಹುಟ್ಟಿಲ್ಲ, ಅದಕ್ಕೊಂದು ಸೋಲ್ ಇರುತ್ತಾ? ಸೋಲ್ ಅನ್ನೋದು ಮೇಯ್ನ್ ಸರ್. ಅದು ಮೇಲೆ ಕವರಿಂಗ್. ಈಗ ಬಾಡಿ ನಮಗಿದೆ, ನಾವು ಬಟ್ಟೆ ಹಾಕ್ಕೊಳ್ತೀವಲ್ವ, ಆ ಥರ ಮೇಲ್ ಆರ್ ಫೀಮೇಲ್ ಕ್ಯಾರೆಕ್ಟರ್ ತೊಗೊಂಡು ಬರುತ್ತೆ. ಅಲ್ಲ ಸರ್, ಈಗ ಒಂದು ಮಗು, ಈಗ ನಂದೇ ಮಗು ಅಂತ ಅನ್ಕೊಳ್ಳೋಣ. ಸೊ ಅದು ಹುಟ್ಟೋಕ್ಕಿಂತ ಮುಂಚೆ ಒಂದು ಸೋಲ್ ಅಂತ, ಎಸ್,
ಬಟ್ ಈಗ ನನಗೇನು ಅವೇರ್ನೆಸ್ಸೇ ಇಲ್ವಲ್ಲ, ನನ್ನ ಸೋಲ್ ಇದೆ, ಏನೂ ಗೊತ್ತಿಲ್ಲ ನನಗೆ. ಈಗ ನಾನು ನನ್ನ ಮಗು ಹೇಗಿರಬೇಕು, ಹುಡುಗಿ ಆಗಿರಬೇಕು, ಹುಡುಗ ಆಗಿರಬೇಕು, ಅವಳು ಹೇಗಿರಬೇಕು, ಅವ್ರ ಜೊತೆ ನಾನು ಐ ಡೋಂಟ್ ನೋ ಎನಿಥಿಂಗ್. ಸೊ ಒಂದು ಮಗು ಬಂತು, ನಾನು ರಿಸೀವ್ ಮಾಡಿಕೊಂಡೆ ಅಲ್ವಾ. ಸೊ ಯಾವ ಲೆವೆಲಲ್ಲಿ ಆಗ್ತಾ ಇದೆ ಹಾಗಾದ್ರೆ ಇದು? ಸೊ ನೀವೇ ಆನ್ಸರಲ್ಲಿ, ನೀವು ಕ್ವಶನಲ್ಲೇ ಆನ್ಸರ್ ಇದೆ ನೋಡಿ ಸರ್. ನನಗೆ ಅವೇರ್ನೆಸ್ ಇಲ್ಲ ಅಂತ, ಅಲ್ಲೇ ಎಲ್ಲ ಇದೆ. ನಾವು ಯಾವಾಗ ಮೆಡಿಟೇಷನ್ ಮಾಡಿಲ್ವೋ ನಮಗೆ ಅವೇರ್ನೆಸ್ ಇರಲ್ಲ. ಜನಸಾಮಾನ್ಯರಿಗೆ ಯಾರಿಗೂ ಇಲ್ಲ. ನಾವು ಏನೊಂದು ಮದುವೆ ಆಗಬೇಕು, ಮಗು ಬರಬೇಕು, ಮ್ಯಾಕ್ಸಿಮಮ್ ನೋಡಿದ್ರೆ ಫ್ಯಾಮಿಲೀಸಲ್ಲಿ ಒಂದು ಪ್ರೆಷರ್ ಇದೆ, ಮೇಲ್ 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 ಅಂತ ಗಂಡು ಮಗು ಆಗಬೇಕು ಅಂತಲೇ ಎಲ್ಲರಿಗೂ ಇರುತ್ತೆ. ಸೊ ಯಾವಾಗ ಅವೇರ್ನೆಸ್ ಇಲ್ವೋ, ನಮ್ಮೊಳಗೆ ಸೋಲ್ ಇರೋದೇ ಗೊತ್ತಿಲ್ಲ, ಇನ್ನೊಂದು ಸೋಲ್ ಕಾಂಟ್ರಾಕ್ಟ್ಸು ಗೊತ್ತಾಗಲ್ಲ, ಆ ಸೋಲ್ ಬರೋದೂ ಗೊತ್ತಾಗಲ್ಲ. ಬಟ್ ಯಾವಾಗ ಮೂಮೆಂಟ್ಸ್ ಬರುತ್ತೋ ಅವಾಗ ಮಾತ್ರ ಬೇಬಿ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಮೆಡಿಟೇಷನ್ ಈ ಒಂದು ಪ್ರಪಂಚದಲ್ಲಿ ನಾವು ಎಂಟ್ರೇ ಆಗಿಲ್ಲ ಅಂದರೆ ಇದು ಯಾವುದೂ ಅರ್ಥ ಆಗಲ್ಲ ಸರ್. ವಿ ವಿಲ್ ಬಿ ಓನ್ಲಿ ಮೆಟೀರಿಯಲಿಸ್ಟಿಕ್, ಫಿಸಿಕಲ್ ಆಗೇ ಇರ್ತೀವಿ ನಾವು. ಸ್ಪಿರಿಚುವಾಲಿಟಿ ಒಳಗೆ ಬಂದ್ರೇ ಒಂದು ಸೋಲ್ ಇದೆ, ಅದಕ್ಕೊಂದು ಲೋಕ ಇದೆ, ಒಂದು ಕಾಂಟ್ರಾಕ್ಟ್ ಇದೆ. ಅದು ಡಿಸೈಡ್ ಮಾಡ್ಕೊಂಡ್ರೆ ಇದರ ಬಾಯ್ ಆರ್ ಅ ಗರ್ಲ್ ಅಂತ, ಅದು ನಮ್ಮ ಚಾಯ್ಸಿಂದ ಅದು ಚೇಂಜ್ ಆಗಲ್ಲ. ಒಂದೊಂದು ಸತಿ ಅದು ಮ್ಯಾಚ್ ಆಗುತ್ತೆ, ಒಂದೊಂದು ಸತಿ ಮ್ಯಾಚ್ ಆಗಲ್ಲ. ಸೊ ಆ ಸೋಲ್ ಅನ್ನೋದು ಬರುತ್ತೆ ಅನ್ನೋದು ಆವಾಗ ನಮಗೆ ಗೊತ್ತಾಗುತ್ತೆ ಸರ್. ಅಂದರೆ ವಿ ಬಿಕಮ್ ಸೋ ಸೆನ್ಸಿಟಿವ್, ಒಂದು ಚಿಕ್ಕ ಎನರ್ಜಿ ಸೆನ್ಸಿಟಿವ್ ಆಗ್ತೀವಿ. ಇವಾಗ ಮೆಡಿಟೇಷನ್ನೇ ಮಾಡಿಲ್ಲ ಅಂದರೆ ಎಲ್ಲ ಕಡೆ ಹೋಗ್ತೀವಿ, ಟಯರ್ಡ್ ಆಗ್ತೀವಿ ಅಷ್ಟೇ. ಬಟ್ ಮೆಡಿಟೇಷನ್ ಮಾಡ್ತಾ ಇದ್ರೆ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಏನೋ ಗೊತ್ತಾಗುತ್ತೆ. ಒಬ್ಬರು ಮನಸ್ಸು ಒಳಗೆ ಏನಿದೆ ಇಂಟೆನ್ಷನ್ಸ್ ಗೊತ್ತಾಗುತ್ತೆ. ಒಂದು ಪ್ಲೇಸ್ಗೆ ನಾವು ಹೋಗಿದ್ರೆ ಅಲ್ಲಿ ಆ ಫೀಲ್ಡ್ ಆಫ್ ಎನರ್ಜೀಸ್ ಏನೋ ಗೊತ್ತಾಗುತ್ತೆ. ಒಬ್ಬರ ಹತ್ರ ಮಾತಾಡ್ತಾ ಇದ್ದರೆ ಪರ್ಪಸ್ ಇದೆಯಾ ಇಲ್ವಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಾ, ಅದೂ ಗೊತ್ತಾಗುತ್ತೆ. ಸೊ ಈ ಅವೇರ್ನೆಸ್ ಯಾವಾಗ ಇನ್ಕ್ರೀಸ್ ಆಗ್ತಾ ಇತ್ತು, ಈ ಫಿಸಿಕಲ್ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ವೋ ನಮ್ಮ ಸೆನ್ಸಸ್ ಮೂಲಕ ಪ್ರತಿಯೊಂದು ಅರ್ಥ ಆಗೋಕ್ಕೆ ಶುರುವಾಗುತ್ತೆ ಸರ್. ಸೊ ಆ ಸೋಲು ಅನ್ನೋದೊಂದು ಇದೆ ಅನ್ನೋದು ಅನುಭವ ಬಂದ್ರೇ ನಮಗೆ ಗೊತ್ತಾಗುತ್ತೆ. ಅನುಭವ ಬರಬೇಕು ಅಂದರೆ ನಾವು ಅದು ಧ್ಯಾನ ಮಾಡಲೇಬೇಕು ಸರ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ವ್ಯಕ್ತಿ ಮದುವೆಗಿನ ಮುಂಚೆನೇ ಧ್ಯಾನ ಮಾಡ್ತಾ ಇದ್ದಾನೆ ಮತ್ತು ಅವನಿಗೆ ಸೋಲ್ ಅವೇರ್ನೆಸ್ ಇದೆ, ಅವನಿಗೂ ಇದೆ ಮತ್ತು ಆಕೆಗೂ ಇದೆ ಅಂತ ಅಂದ್ಕೊಳ್ಳೋಣ ಸರ್. ಸೊ ಅವರಿಬ್ಬರಿಗೂ ಅವೇರ್ನೆಸ್ ಇದ್ಕೊಂಡೇ ಮದುವೆ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ, ಮತ್ತು ಅವೇರ್ನೆಸ್ ಇದ್ಕೊಂಡೇ ಅವ್ರು ಮಗು ಮಾಡ್ಕೋತಾರೆ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದಾಗ ಏನು ಮಗು ಬರುತ್ತಲ್ಲ, ಸೊ ಆ ಮಗು ಬೇರೆ ಥರ ಇರುತ್ತಾ, ರಿಲೇಷನ್ಶಿಪ್ ಬೇರೆ ಥರ ಇರುತ್ತಾ, ಏನು ಹೌ ಡಸ್ ಇಟ್ ಚೇಂಜಸ್? ಇವಾಗ ಸೋಲ್ ಕಾಂಟ್ರಾಕ್ಟ್ ಅನ್ನೋದು ಇವ್ರ ಮದುವೆ ಆದಮೇಲೂ ಆಗ್ಬೋದು. ಓಕೆ. ಯಾವಾಗ ನಮ್ಮ ಅವೇರ್ನೆಸ್ ಎನರ್ಜಿ ಇನ್ಕ್ರೀಸ್ ಆಗುತ್ತೋ ಹೈಯರ್ ಫ್ರೀಕ್ವೆನ್ಸೀಸಿಂದ ವಿ ವಿಲ್ ಅಟ್ರಾಕ್ಟ್. ಅಂದರೆ ಇನ್ನೂ ಹೈಯರ್ ಫ್ರೀಕ್ವೆನ್ಸೀಸ್ ಇರೋ ಸೋಲ್ಸ್ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಓಕೆ. ಆವಾಗ ಆ ಫ್ಯಾಮಿಲಿಯಲ್ಲಿ ಅಬೆಂಡೆನ್ಸ್ನು, ಹೆಲ್ತ್, ಹ್ಯಾಪಿನೆಸ್ ಜಾಸ್ತಿ ಬರುತ್ತೆ. ಒಂದು ಅವೇರ್ನೆಸ್ ಇಲ್ಲ ಅಂದರೆ ಕತ್ತಲೊಳಗೆ ನಾವು ಜೀವಿಸ್ತಾ ಇದ್ವಿ ಅಂತ ಅರ್ಥ. ಇಬ್ಬರು ಮೆಡಿಟೇಷನ್ ಮಾಡಿ ಆ ಅವೇರ್ನೆಸ್ಸಿಂದ ಅವರು ಆ ಸಂಬಂಧದಿಂದ ಬರೋ ಸೋಲ್ಸು ಹೈಯರ್ ಸೋಲ್ಸ್ ಅಂತ ಹೇಳ್ಬೋದು ಸರ್. ಅವ್ರಿಗೆ ಏನಂದರೆ ಸ್ಪಿರಿಚುವಲ್ ಬೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಇವಾಗ ಪ್ಯಾರೆಂಟಿಂಗ್ನು ತುಂಬ ಈಸಿ ಆಗುತ್ತೆ ಇವರಿಗೆ. ಸೊ ಹಂಗಾಗಿ ಇಬ್ಬರು ಮೆಡಿಟೇಷನಲ್ಲಿ ಇದ್ದರೆ, ಅವೇರ್ನೆಸ್ ಇದ್ದರೆ ಖುಷಿಯಿಂದ ಆ ಲೈಫ್ ಅನ್ನೋದು ಜೀವಿಸ್ಬೋದು ಸರ್. ವಂಡರ್ಫುಲ್ ಸರ್. ಸರ್, ನೀವು ಒಬ್ಬ ಸ್ನೇಹಿತರನ್ನ ನಿಮ್ಮ ಗುರುಗಳು ಅಂತ ಹೇಳಿದ್ರಿ ನೀವು. ಸೊ ಅವ್ರನ್ನ ಮೀಟ್ ಮಾಡಿದ್ರ ಬಗ್ಗೆ ಹೇಳಿದ್ರಿ ನೀವು. ಆ ವ್ಯಕ್ತಿ ಯಾಕೆ ಮೀಟ್ ಆದ್ರು ಅನ್ನೋದೇ ಒಂದು ಪ್ರಶ್ನೆ. ಅಥವಾ ನಮ್ಮಲ್ಲಿ ಈ ಥರ ಡೀಪ್ ಎಮೋಷ್ನಲ್ ಆಂಗ್ಸೈಟಿನೋ, ಟರ್ಮಾಯಿಲೋ ಅಥವಾ ಖುಷಿನೋ ಏನೋ ಒಂದು ಆ ಥರ ವ್ಯಕ್ತಿಗಳನ್ನ ನಾವು ಯಾಕೆ ಮೀಟ್ ಮಾಡ್ತೀವಿ, ಅಥವಾ ಕೆಲವೊಂದು ಸಲ ಪದೇ ಪದೇ ಮೀಟ್ ಮಾಡ್ತಿರ್ತೀವಿ. ಏನು ಕಾರಣ ಅಂತಲೂ ಗೊತ್ತಾಗಲ್ಲ. ಅವ್ರು ಎಲ್ಲಿ ಹೋದ್ರು ಅವ್ರು ಕಾಣಿಸ್ತಾ ಇರ್ತಾರೆ ಅಲ್ವಾ? ಬೇಡ ಅಂದವ್ರು ಕಾಣಿಸ್ತಿರ್ತಾರೆ, ಕೆಲವೊಂದು ಸಲ ಬೇಕು ಅನ್ನೋರು ಕಾಣಿಸ್ತಿರ್ತಾರೆ ಅಲ್ವಾ? ಎರಡಕ್ಕೂ ಏನು ಕಾರಣ ಇರ್ಬೋದು ಸರ್? ಪಾಠಗಳೇ ಸರ್ ಎಲ್ಲ. ಕರ್ಮ ಇಲ್ಲಾಂದರೆ ಪಾಠ ಎರಡೇ ಇದೆ ಇದರಲ್ಲಿ. ಇವಾಗ ನಾನು ಆ ವ್ಯಕ್ತಿನ ಮೀಟ್ ಮಾಡಿಲ್ಲ ಅಂದರೆ ಆ ಥರ ಒಂದು ಇದೆ ಅನ್ನೋದು ನನಗೆ ಗೊತ್ತಾಗಲ್ಲ. ಸೊ ಐ ಆಮ್ ಥ್ಯಾಂಕ್ಫುಲ್. ಅವ್ರು ಬಂದಿರೋದು ಅವೇರ್ನೆಸ್ ಇದೆ, ನನಗೆ ಗೊತ್ತಾಗಿತ್ತೆ. ನಾನು ಅಂದ್ಕೊಂಡಿದ್ದು ನಮ್ಮ ಒಳಗೆ ಏನಿಲ್ಲ, ನಾವೆಲ್ಲ ಕ್ಲಿಯರ್ ಆಗಿದ್ದೀವಿ, ಪ್ಯೂರ್ ಆಗಿದ್ದೀವಿ ಅಂತ ಅಂದ್ಕೊಳ್ತೀವಿ. ಬಟ್ ಸಿಚುವೇಶನ್ ಇಸ್ ಮದರ್ ಆಫ್ ಆಲ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಒಂದು ಸಿಚುವೇಶನ್ ಬಂದ್ರೇ ನಮ್ಮೊಳಗೆ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಬಂದ್ರೇ ನಮ್ಮ ನ್ಯೂಟ್ರಲ್ ಆಗಿದ್ದೀವ, ಇಲ್ಲಾಂದರೆ ಅವ್ರ ಬಗ್ಗೆ ಏನಾದ್ರು ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಆ ವ್ಯಕ್ತಿ ಬಂದಿರೋದಕ್ಕೆ ನಾನು ಫಸ್ಟು ಖುಷಿ ಪಟ್ಟಿದ್ದೀನಿ. ಸುಮ್ಮನೆ ಬರಲ್ಲ, ಅದೊಂದು ಕಾರಣ ಇದೆ. ಅದು ಕರ್ಮ ಇರ್ಬೋದು, ಇಲ್ಲಾಂದರೆ ಒಂದು ರಿಸಾಲ್ವ್ ಮಾಡ್ಕೊಳ್ಳೋಕ್ಕೆ, ನಮ್ಮೊಳಗೆ ಇರೋ ಕಾಂತಿ, ಲೈಟ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಅವ್ರು ಬಂದರು. ಬಟ್ ಇವಾಗ ನಮಗೆ ಈ ಮೆಡಿಟೇಷನ್ ಅವೇರ್ನೆಸ್ ಇಲ್ಲ ಅಂದರೆ ಒಬ್ಬನ ಮೀಟ್ ಮಾಡ್ತೀವಿ, ಅದು ರೇಗುತ್ತೆ, ಮತ್ತು ಅದು ರಿಸಾಲ್ವ್ ಆಗಲಿ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಯಾವಾಗ ಅವೇರ್ನೆಸ್ ಇದೆಯೋ, ಈ ಧ್ಯಾನ ಇದೆಯೋ, ಅದು ರಿಸಾಲ್ವ್ ಆಗುತ್ತೆ. ಯಾಕಂದರೆ ಅದು ಬೇಡ ಅಂತ ನಮ್ಮ ಒಳಗೆ ಅನ್ನಿಸುತ್ತೆ. ಆ ವ್ಯಕ್ತಿ ಬೇಡ ಅಂತ ಅನ್ನಿಸುತ್ತೆ. ಧ್ಯಾನ ಮಾಡಿಲ್ಲ ಅಂದರೆ, ಅವೇರ್ನೆಸ್ ಇಲ್ಲ ಅಂದರೆ ಆ ವ್ಯಕ್ತಿ ಬೇಡ ಬೇಡ ಅಂತ ನಾವು ಅವಾಯ್ಡ್ ಮಾಡ್ತೀವಿ. ಧ್ಯಾನಕ್ಕೆ ಬಂದ ಮೇಲೆ ಲೆಟ್ ಇಟ್ ಕಮ್,
ಅದು ನಾನು ರಿಸಾಲ್ವ್ ಮಾಡ್ಕೊತೀನಿ. ಅಂದರೆ ಅದು ರಿಸಾಲ್ವ್ ಮಾಡಿಕೊಂಡು ಅದರಿಂದ ನಾನು ಹೊರಗೆ ಬರಬೇಕು ಅನ್ನೋ ಥಾಟ್ ನಮಗೆ ಬರುತ್ತೆ. ಇಲ್ಲ ಅಂದರೆ ಅದು ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಅದು ಅಪ್ಲಿಫ್ಟ್ ಆಗಿದೆ, ಹೊರಗೆ ಬಂದಿದೆ. ಆರ್ ವಿ ರಿಸಾಲ್ವಿಂಗ್ ಆರ್ ಮತ್ತೆ ಅದು ಒಳಗೇನೆ ತಳ್ತಾ ಇದೀವಿ ಅನ್ನೋದು ಪ್ರಶ್ನೆ ಸರ್. ಎಸ್ ಸರ್, ಈಗ ಗಂಡ ಹೆಂಡತಿದೊಂದು ಸಲ ತೊಗೊಂಡು ನಾವು ಈ ಎಪಿಸೋಡ್ನ ಎಂಡ್ ಮಾಡ್ಬೋದು. ಈ ಸೋಲ್ ಕಾಂಟ್ಯಾಕ್ಟ್ ಇರೋದ್ರಿಂದನೇ ಬಂದಿದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ ಅಲ್ವಾ. ತುಂಬ ಜನ ಯಾರ್ಯಾರು ಹುಡುಗಿ ನೋಡಿರ್ತಾರೆ, ರಿಲೇಷನ್ಶಿಪ್ ಇರ್ತಾರೆ, ಏನೋ ಆಗಿರುತ್ತೆ. ಬಟ್ ಫೈನಲಿ ಯಾವುದೋ ಒಂದು ವ್ಯಕ್ತಿ ಕಾಯ್ತಾ ಇರೋ ಥರನೇ ಮದುವೆ ಆಗ್ತಾರೆ. ಅವ್ರು ಬಂದಾಗ ಮದುವೆ ಆಗುತ್ತೆ. ಉಳಿದು ಎಲ್ಲ ಹುಡುಗರು ಅಂದರೆ ಅಟ್ರಾಕ್ಷನ್ ಇರುತ್ತೆ, ಏನೇನೋ ಇರುತ್ತೆ, ಬಟ್ ಮದುವೆ ಆಗಲ್ಲ. ಸೊ ಈ ಥರ ಹುಡುಗರಿಗೂ ಹುಡುಗಿರಿಗೆಲ್ಲೋ ಆಗುತ್ತೆ. ಬಟ್ ಮದುವೆ ಈಗ ಸೋಲ್ ಕಾಂಟ್ಯಾಕ್ಟ್ ಇತ್ತು, ಮದುವೆ ಆಗಿದೆ ಅಂತ ಅನ್ಕೊಳ್ಳೋಣ. ಬಟ್ ಸೋಲ್ ಕಾಂಟ್ಯಾಕ್ಟ್ ಇದೆ ಅಂತ ಮಾತ್ರಕ್ಕೆ ಅವ್ರ ರಿಲೇಷನ್ಶಿಪ್ ಏನು ಚೆನ್ನಾಗಿರಲ್ಲ. ಅವ್ರು ಜಗಳ ಆಡ್ತಾರೆ, ಕಿತ್ತಾಡ್ತಾರೆ. ಇಲ್ಲಿ ಬೈ ಡಿಸೈನ್ ಒಂದು ಆತ್ಮಗಳಿಂದ ಒಂದು ಕಾಂಟ್ಯಾಕ್ಟಿಂದ ನಾವು ಜೊತೆಲಿ ಬಂದಿದ್ದೀವಿ, ಬಟ್ ನಾವು ಖುಷಿ ಇಲ್ಲ, ವಿ ಆರ್ ನಾಟ್ ಹ್ಯಾಪಿ ವಿತ್ ಈಚ್ ಅದರ್. ಅವಾಗ ಏನು ಮಾಡಬೇಕು? ಆತ್ಮದ ಕಾಂಟ್ರಾಕ್ಟಿಂದ ಜೊತೆಗೆ ಬಂದಿದ್ವಿ, ಕರೆಕ್ಟ್. ಬಟ್ ಬಂದ ತಕ್ಷಣ ಖುಷಿ ಇರಬೇಕಂತ ಇಲ್ಲ ಅಲ್ವಾ. ಓಕೆ, ಅಲ್ಲಿ ಏನೋ ಒಂದು ಪಾಠಗಳಿರುತ್ತೆ. ಇಲ್ಲಾಂದರೆ ಹಿಂದಿನ ಜನ್ಮದ ಒಂದು ಕಾಂಟ್ರಾಕ್ಷನ್ನು ಎಂಡ್ ಆಗಿಲ್ಲ. ಅಂದರೆ ಒಬ್ಬರೇ ಸಿಂಗಲ್ ಆಗಿರೋದು ತುಂಬ ಈಸಿ ಸರ್. ಇವಾಗ ನೋಡಿದರೆ ಈ ಜನ್ರೇಷನ್ ಆ ಥರನೇ ಮೈಂಡ್ ಸೆಟ್ ಇದೆ. ಯಾರು ಬೇಡ, ಒಬ್ಬರೇ ಇದ್ದರೆ ಸಾಕು ಅಂತ. ಬಟ್ ಆತ್ಮ ದೃಷ್ಟಿಯಿಂದ ನೋಡಿದರೆ ಆತ್ಮಕ್ಕೆ ಅನುಭವ ಬೇಕು, ಒಂದು ರೋಲ್ ಬೇಕು. ಒಂದು ಮದರ್ ರೋಲು, ಒಂದು ಡಾಟರ್ ರೋಲು, ಫಾದರ್ ರೋಲು, ಸಿಸ್ಟರ್ ರೋಲ್, ಎಲ್ಲ ರೋಲ್ಸ್ ಬೇಕು. ಹಸ್ಬೆಂಡ್ ರೋಲ್ಸು ಅದು ಇದ್ದರೆ ಮಾತ್ರ ಅಲ್ಲಿರೋ ಪಾಠಗಳು ಗೊತ್ತಾಗುತ್ತೆ. ಇಲ್ಲಾಂದರೆ ಸೋಲ್ ಹುಟ್ಟೋದೇ ಬೇಡ ಅಲ್ವಾ. ಬರೀ ಪುಸ್ತಕದಿಂದ ಎಲ್ಲ ಕಲಿತು ಮೇಲೇ ಇರ್ಬೋದಲ್ವ. ಇಲ್ಲಿ ಬಂದರೆ ಈ ಬಾಡಿ ಒಳಗೆ ಇದ್ರೇ ಈ ಎಮೋಷನ್ಸು, ಈ ಥಾಟ್ಸು, ಈ ಎಕ್ಸ್ಪೀರಿಯನ್ಸಸ್ಸಿಂದಾನೇ ಏನೆಲ್ಲ ಆಗುತ್ತೆ ಅನ್ನೋದು ಸೋಲಿಗೆ ಪಾಠಗಳು. ಓಕೆ, ನಾನು ಯೂನಿವರ್ಸಿಟಿಗೆ ಹೋಗಲ್ಲ, ಡಿಗ್ರಿ ಕೊಡಿ ಅಂದರೆ ಯಾರೂ ಕೊಡಲ್ಲ. ನಾವು ಹೋಗಬೇಕು, ಅಲ್ಲಿ ಕುತ್ಕೋಬೇಕು, ಪಾಠಗಳು ಕಲಿಬೇಕು, ಎಕ್ಸಾಮ್ಸ್ ಬರೀಬೇಕು, ಎವಾಲ್ಯೂಯೇಷನ್ ಆಗಬೇಕು, ಕೊನೆಗೆ ನಮಗೆ ಡಿಗ್ರಿ ಸಿಗುತ್ತೆ. ಆ ಥರ ಇಬ್ಬರು ಸೋಲ್ ಕಾಂಟ್ರಾಕ್ಟಿಂದ ಬಂದಿದ್ರು. ಬಟ್ ರೀಸನ್ ಏನು? ಕೆಲವೊಂದು ಪಾಠಗಳು ಕಲಿಬೇಕಾ ಅಂತ. ಬಟ್ ಇಲ್ಲಿ ಮೈಂಡ್ ಗೇಮ್ನು ತುಂಬ ಇರುತ್ತೆ. ಓಕೆ, ಈಗ ಲೇಟ್ ಮ್ಯಾರೇಜಸ್ ಆಗಿದ್ರೆ ಏನಾಗುತ್ತೆ ಅಂದರೆ ಇಬ್ಬರು ಲೈಫಲ್ಲಿನೂ ಒಳ್ಳೆ ಮನಿ ಇದೆ. ಬಟ್ ಏಜ್ ಆಗ್ತಾ ಯಾರಿಗೆ ಆ ಮೆಡಿಟೇಷನ್, ಸ್ಪಿರಿಚುವಲ್ ಅವೇರ್ನೆಸ್ ಇಲ್ವೋ, ಮೈಂಡ್ ಅನ್ನೋದು ಒಂದು ರಾಕ್ ಥರ ಆಗಿಬಿಡುತ್ತೆ. ಎರಡು ರಾಕ್ಸು ಸೇರಲ್ಲ. ಸೊ ಹಿಂದಿನ ಕಾಲದಲ್ಲಿ ಏನಂದರೆ ನೀವು ನೋಡಿದರೆ ನಮ್ಮ ಮಿಲಿನಿಯಲ್ಸ್, ನಾವೆಲ್ಲರೂ ಆ ಜನ್ರೇಷನು 18-20ಗೆ ಮದುವೆ ಮಾಡಿಬಿಡಿ ಅಂತಾರೆ. ಯಾಕಂದರೆ ಆವಾಗ ಯಂಗ್ ಮೈಂಡ್ಸ್ ಇದ್ದರೆ ಅದು ಜೆಲ್ ಆಗ್ತಾರಂತ. ಬಟ್ ಇವಾಗ 25-30ಗೂ ಮಾಡ್ತಾಯಿದ್ದಾರೆ. ಸೊ ಇವಾಗ ಬರೋ ಮೈಂಡ್ಸು ಸೇರೋದು ಸ್ವಲ್ಪ ಕಷ್ಟ ಇದೆ. ಅಂದರೆ ಸೋಲ್ ಕಾಂಟ್ರಾಕ್ಟ್ಸಲ್ಲಿ ಸೋಲ್ಸ್ ಬೇರೆ ಇದೆ. ಬಟ್ ಇಲ್ಲಿ ಬಂದರೆ ಲೈಫ್ ಸ್ಟೈಲು ಕಾಂಪ್ರಮೈಸ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ. ಸೊ ಒಂಚೂರು ಆ ಪೇಷನ್ಸು, ಕಾಂಪ್ರಮೈಸು ಯಾರಿಗೂ ಇಲ್ಲ. ಸೊ ಈಗ ಆ ಮೆಡಿಟೇಷನ್ ಅವೇರ್ನೆಸ್ ಇದ್ದರೆ ಓಕೆ, ಏನೋ ಒಂದು ಕಾರಣ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದ್ದರೆ ಮಾತ್ರ ಜೊತೆಗೆ ಇರೋ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಇಲ್ಲಾಂದರೆ ತುಂಬ ಒಂದು ಸೋಲ್ ಕಾಂಟ್ರಾಕ್ಟ್ಸ್ ಇದ್ರೂ ಈ ಮೈಂಡ್ಸ್ ಅವ್ರ ಜೊತೆಗಿಡೋಕೆ ಬಿಡ್ತಾ ಇಲ್ಲ ಸರ್. ಯು ಫಾರ್ ಗಿವನ್ ಈಚ್ ಅದನ್ನು ಆ ಥರ ಏನು ಮಾಡ್ಬೋದು ಸರ್ ಗಂಡ ಹೆಂಡತಿ? ಒಂದು ಸರ್, ಫಸ್ಟು ಮೆಡಿಟೇಷನ್ ಮಾಡಿ ಅವೇರ್ನೆಸ್ ಇನ್ಕ್ರೀಸ್ ಮಾಡ್ಕೋಬೇಕು. ನಾನು ಅಲ್ಲೇ ಬರ್ತೀನಿ. ಏನು ಪಾಯಿಂಟ್ ಹೇಳಿದ್ರು ವಿ ಆಲ್ವೇಸ್ ಫೈನಲಿ ಸೇ ಮೆಡಿಟೇಟ್. ಯಾಕೆ ಮೆಡಿಟೇಷನ್ ಮಾಡಬೇಕಂದ್ರೆ ಅಪಾರ್ಟ್ ಫ್ರಮ್ ದ ಮೈಂಡ್ ಏನಿದು ಅಂತ ನೋಡೋಕೆ ನಾವು ಫಸ್ಟ್ ಮೈಂಡನ್ನು ದಾಟಬೇಕು. ಅಲ್ಲಿ ಒಂದು ರಿವರ್ ಇದೆ, ರಿವರ್ ಆದಮೇಲೆ ಎಲ್ಲ ಸಿಗುತ್ತೆ ಅಂದರೆ ನಾವು ಏನೋ ಒಂದು ಮಾಡಿ ಆ ರಿವರ್ ಕ್ರಾಸ್ ಮಾಡಬೇಕು, ಅಲ್ಲಿ ಹೋಗ್ಬೇಕು. ಆವಾಗ ರಿಯಾಲಿಟಿ ಏನೋ ಗೊತ್ತಾಗುತ್ತೆ. ನಾವು ಶೋರ್ಗೆ ಈ ಕಡೆನೇ ಇಂದ ನೋಡ್ತಾ ಇದ್ರೆ ನಮಗೇನೂ ಅರ್ಥ ಆಗಲ್ಲ, ಬರೀ ಥಿಯರಿ ಥರನೇ ಇರುತ್ತೆ. ಸೊ ಫರ್ಗಿವ್ನೆಸ್ ಅನ್ನೋದು ಏನು ಅಂದರೆ ಈ ಹಾರ್ಟ್ ಆಗ್ರೂ ಆಗಬೇಕು, ಯಾವುದು ಹೋಲ್ಡ್ ಮಾಡಬಾರ್ದು ನಾವು. ನಾನು ನಿನ್ನೆ ಒಂದು ಸೆಷನಲ್ಲಿನೂ ಒಂದು ಒಳ್ಳೆ ಫಾರ್ಮುಲಾ ಕೊಟ್ಟಿದ್ದೀನಿ. ಆ ಸೆಷನಲ್ಲೇ ಎಲ್ಲರಿಗೂ ಸೊಲ್ಯೂಷನ್ ಬಂದಿದೆ. ಓಕೆ, ಇವಾಗ ಅದು ಎಕ್ಸಸೈಸ್ ನಿಮಗೂ ಮಾಡ್ತೀನಿ. ಓಕೆ, ಒಂದು 2 ನಿಮಿಷ ಓಕೆ ನೋಡಿ. ಎಲ್ಲರಿಗೂ ನಮಗೆ ಏನು ಅಂದರೆ ಯಾರ ಬಗ್ಗೆ ಏನು ಬೇಡ ಅಂತಲೇ ನಮಗೆ ನ್ಯಾಚುರಲ್ ಆಗಿ ಬೇಡ, ಯಾರ ಬಗ್ಗೆ ಏನು ಬೇಡ ಇಟ್ಕೊಂಡು ಏನು ಮಾಡ್ತೀವಿ? ಖುಷಿ ಹೋಗ್ತಾ ಇದೆ, ಆರೋಗ್ಯ ಹೋಗ್ತಾ ಇದೆ, ನಮಗೆ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಆ ವಿಚಾರಣೆ ಬಂದ್ರೇನೋ, ಆ ವ್ಯಕ್ತಿ ಬಂದ್ರೇ ತಲೆನೋವು ಬರ್ತಾಯಿದೆ, ಕೆಲಸ ಮಾಡೋಕ್ಕೂ ಫೋಕಸ್ ಮಾಡೋಕೆ ಆಗ್ತಾಯಿಲ್ಲ. ಈಗ ಕಾರ್ಪೊರೇಟ್ ಹುಡುಗಿಗಳು ಕೆಲವೊಬ್ಬರೆಲ್ಲ ಬಂತಾರೆ ಕೌನ್ಸಿಲಿಂಗ್ಗೆ, ವರ್ಕ್ ಮಾಡೋಕ್ಕೆ ಫೋಕಸ್ ಮಾಡೋಕೆ ಆಗ್ತಾಯಿಲ್ಲ ಸರ್, ಅವರೇ ನೆನಪಿಗೆ ಬರ್ತಾಯಿದೆ, ಇವನ್ ಇನ್ಸಿಡೆಂಟೇ ನೆನಪಿಗೆ ಬರ್ತಾಯಿದೆ. ಅಂದರೆ ನಾನು ಎಷ್ಟೋ ಟ್ರೈ ಮಾಡ್ತಾಯಿದ್ದೀನಿ ಫರ್ಗಿವ್ ಮಾಡೋಕ್ಕೆ, ಫರ್ಗೆಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇವಾಗ ನಾನು ಒಂದೇ ಪ್ರಶ್ನೆ ಕೇಳಿದ್ದೀನಿ ನಿನ್ನ ಸೆಷನಲ್ಲಿ. ಆಲ್ಮೋಸ್ಟ್ ಒಂದು 200 ಪೀಪಲ್ ಇದ್ದರು. ನಾವು ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ ಫರ್ಗೆಟ್. ಒಂದು ಇನ್ಸಿಡೆಂಟ್ ಆಗಿದೆ, ಲೆಟ್ ಅಸ್ ಫರ್ಗೆಟ್ ಅಂತ. ಈಸಿ ಅಲ್ಲ, ಅದೇನು ಒಂದು ಎರೇಸರ್ ಅಲ್ಲ. ಹಿಂಗಂದರೆ ಅದು ಫರ್ಗೆಟ್ ಮಾಡೋಕ್ಕೆ, ಅದು ಎಮೋಷನ್ನು. ಸರಿ, ಫರ್ಗಿವ್ ಟ್ರೈ ಮಾಡ್ತಾಯಿದ್ದೀನಿ ಸರ್,
ಫರ್ಗಿವ್ ಮಾಡೋಕ್ಕೆ. ನಾನು ಅಂದ್ಕೊಂಡಿದ್ದೀನಿ ನಾನು ಫರ್ಗಿವನ್ ಅಂತ, ಬಟ್ ಆ ವ್ಯಕ್ತಿ ಮತ್ತೆ ಬಂದರೆ ಟ್ರಿಗರ್ ಆಗ್ತಾಯಿದೆ. ಆ ಒಂದು ಇನ್ಸಿಡೆಂಟ್ ಮತ್ತೆ ನೆನಪಿಗೆ ಬಂದರೆ ಮತ್ತೆ ಟ್ರಿಗರ್ ಆಗ್ತಾಯಿದೆ. ಅಂದರೆ ಫರ್ಗೆಟ್ ಟು ಫರ್ಗಿವ್ ವರ್ಕ್ ಆಗ್ತಾಯಿಲ್ಲ. ಯಾರೋ ಇಬ್ಬರಿಗೆ ಆಗ್ತಾಯಿದೆ, ಬಟ್ ಎಲ್ಲರಿಗೂ ಆಗ್ತಾಯಿಲ್ಲ. ಯಾಕೆಂದ್ರೆ ಫಾರ್ಮುಲಾನೇ ರಾಂಗ್. ನೀವು ಫರ್ಗಿವ್ ಮಾಡಬೇಡ, ಫರ್ಗೆಟ್ ಮಾಡಬೇಡ. ಏನು ಮಾಡಬೇಕಂದ್ರೆ ಆಸ್ಕ್ ಫರ್ಗಿವ್ನೆಸ್ ಅಂತ ಕೇಳಿದೆ. ಓಕೆ ಓಕೆ. ಒಬ್ಬ ವ್ಯಕ್ತಿ ಬಂದು ನಿಮ್ಮ ಲೈಫಲ್ಲಿ ಟ್ರಬಲ್ ಕೊಟ್ಟಿದ್ದಾರಂದರೆ ಯು ಆಸ್ಕ್ ಫರ್ಗಿವ್ನೆಸ್. ಇಮಿಡಿಯೇಟ್ಲಿ ಚಾಟ್ ಬಾಕ್ಸಲ್ಲಿ ನಾನು ಯಾಕೆ ಸರ್ ಕೇಳಬೇಕು, ಅವ್ರು ನನಗೆ ಟ್ರಬಲ್ ಕೊಟ್ಟರೆ ನಾನು ಯಾಕೆ ಫರ್ಗಿವ್ ಕೇಳಬೇಕು ಅಂತ ಚಾಟ್ ಬಾಕ್ಸಲ್ಲಿ ತುಂಬ ಮೆಸೇಜಸ್ ಬಂದಿದೆ. ಒಂದು 5 ನಿಮಿಷ ನಿಮ್ಮ ಈಗೋನ ಪಕ್ಕ ಇಡಿ. ನಾವೆಲ್ಲರೂ ಕಣ್ಣು ಮುಚ್ಕೊಂಡು ನಮಗೆ ಯಾರು ತೊಂದರೆ ಕೊಟ್ಟಿದ್ದಾರೋ ಅವ್ರ ಪಿಕ್ಚರ್ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ತುಂಬ ಈಸಿ ಬಂದುಬಿಡುತ್ತೆ. ಡೋಂಟ್ ಫರ್ಗಿವ್, ಆಸ್ಕ್ ಫರ್ಗಿವ್ನೆಸ್ ಅಂತ ಕೇಳಿದ್ನಿ. ಇದು ಸೈನ್ಸ್ ಏನೋ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವ್ಯಕ್ತಿ ಯಾರನ್ನು ಬೇಕೂ ಟ್ರಬಲ್ ಮಾಡ್ಬೋದು. ನಿಮ್ಮ ಲೈಫಲ್ಲೇ ಯಾಕೆ ಬಂದರು, ನಿಮಗೇ ಯಾಕೆ ಇಷ್ಟು ಟ್ರಬಲ್ ಕೊಟ್ಟಿದ್ರು? 2, ಒಂದು ಆ ಒಂದು ನೋವು ಅವ್ರು ನಿಮ್ಗೆ ಕೊಟ್ಟಿರೋದಕ್ಕೆ ಎಷ್ಟೋ ಕರ್ಮಗಳು ನಿಮ್ಗೆ ಕಳೆದೋಯ್ತು. ಇಲ್ಲ ಅಂದರೆ ಈ ಥರ ಒಂದು ಅನುಭವ ಕೊಡೋಕೆ ಅವರು ಸ್ಪೆಷಲಿಸ್ಟ್. ಓಕೆ. ಬೇರೆ ಯಾರು ಕೊಡೋಕೆ ಸಾಧ್ಯ ಆಗಲ್ಲ. ಸ್ಪೆಷಲಿಸ್ಟ್, ವೆರಿ ಸ್ಪೆಷಲಿಸ್ಟ್. ಓಕೆ, ಎಮೋಷನಲ್ ಸ್ಪೆಷಲಿಸ್ಟ್. ಸೊ ಅವ್ರಿಗೆ ನೀವು ಥ್ಯಾಂಕ್ ಯು ಹೇಳಿ, ಸಾರಿ ಕೇಳಿ, ಮಿರಾಕ್ಯುಲಸ್ಲಿ ನಿಮ್ಮ ಹಾರ್ಟ್ ಇವಾಗೇ ಲೈಟ್ ಆಗುತ್ತೆ. ನೆಕ್ಸ್ಟ್ ಅವ್ರು ಟ್ರಬಲ್ ಮಾಡೋದನ್ನ ಕಡಿಮೆ ಮಾಡಿಬಿಡ್ತಾರೆ, ಇಲ್ಲಾಂದರೆ ಹೋಗ್ಬಿಡ್ತಾರೆ. ಇದು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಬೇಕು. ಇದು ಆಗಲ್ಲ, ಇದು ಕರೆಕ್ಟ್ ಅಲ್ಲ, ರಾಂಗ್ ಅಲ್ಲ ಅಂತ ಹೇಳ್ತಾ ಇದ್ರೆ ಸೊಲ್ಯೂಷನ್ ಬರಲ್ಲ. ಓಕೆ, ನಿಮ್ಗೆ ಗೊತ್ತಿರೋ ಸೊಲ್ಯೂಷನ್ ಏನು? ಫರ್ಗಿವ್ ಫರ್ಗೆಟ್. ಅದು ಆಗ್ತಾ ಇಲ್ಲ ಅಲ್ವಾ? ಇದನ್ನು ಪ್ರಯತ್ನ ಮಾಡಿ ಅಂದರೆ 2 ನಿಮಿಷ ಕಣ್ಣು ಮುಚ್ಕೊಂಡು ದೆ ಪ್ರಾಕ್ಟಿಸ್ಡ್. ಸುಮಾರು ಒಂದು 50 ಜನ ಮೆಸೇಜ್ ಮಾಡಿದರು. ಇವಾಗ ಹತ್ಬಿಟ್ರು, ತುಂಬ ಜನ ಹತ್ಬಿಟ್ರು ಸೆಷನಲ್ಲೇ. ಐ ಆಮ್ ಏಬಲ್ ಟು ಆಸ್ಕ್ ಫರ್ಗಿವ್ನೆಸ್ ಸಾಲ್ವ್ ಆಯಿತು, ಹಾರ್ಟ್ ಆಗ್ರೋ ಆಯಿತು ಅಂತ. ಇವಾಗ ಒಂದು 2 ನಿಮಿಷ ನಾವು ಇಬ್ಬರು ಮಾಡೋಣ ಸರ್. ಓಕೆ. ಇವಾಗ ನೋಡೋ ಪ್ರತಿಯೊಬ್ಬರೂ ನಾನು ಇದು ಹೇಳ್ತೀನಿ. ಒಂದು 2 ನಿಮಿಷ ನಾವು ಕಣ್ಣು ಮುಚ್ಕೊಳ್ಳೋಣ. ಮದರ್ ಇನ್ ಲಾ, ಇಲ್ಲಾಂದರೆ ಹಸ್ಬೆಂಡ್, ಇಲ್ಲಾಂದರೆ ವೈಫು, ಇಲ್ಲಾಂದರೆ ಎಂಪ್ಲಾಯರು, ಒಬ್ಬ ಸ್ನೇಹಿತ, ಇಲ್ಲಾಂದರೆ ಹೌಸ್ ಓನರು, ಟೆನೆಂಟು, ಯಾರೋ ಒಬ್ಬರು ನಮಗೆ ತುಂಬ ನೋವು ಕೊಟ್ಟಿದ್ರು ಲೈಫಲ್ಲಿ. ಅವ್ರು ನಿಮ್ಮ ಕಣ್ಮುಂದೆ ಇದ್ದಾರೆ ಇವಾಗ. ಅವ್ರ ಪಿಕ್ಚರ್ ಇದೆ. ತುಂಬ ನೋವು ಕೊಟ್ಟಿದ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ನೋಡಿದ್ರೆ ಕೋಪ ಬರ್ತಾ ಇದೆ. ಬಟ್ ಈ ಒಂದು ಫೀಲಿಂಗ್ ನಮಗೆ ಬೇಡ. ಇದು ಇಟ್ಕೊಂಡು ನಾವು ಏನು ಮಾಡೋದು ಆಗಲ್ಲ. ನಮ್ಮ ಆತ್ಮದಲ್ಲಿ ಆ ಕರ್ಮ ಇದೆ, ಇಲ್ಲಾಂದರೆ ಒಂದು ಪಾಠ ಇದೆ, ಅದಕ್ಕೆ ಕಲಿಬೇಕು. ಮನಸ್ಫೂರ್ತವಾಗಿ ಅವರನ್ನು ನನ್ನನ್ನು ಕ್ಷಮಿಸಿಬಿಡಿ, ನನಗೆ ಈ ಅನುಭವ ಕೊಟ್ಟಿರೋದಕ್ಕೆ ನಿಮಗೆ ತುಂಬ ಕೃತಜ್ಞತೆ ಅಂತ ಹೇಳಿ, ಮನಸ್ಫೂರ್ತಿಯಾಗಿ ಹೇಳಿ. ಆ ಒಂದು ಎಮೋಷನ್ ನಮ್ಮ ಒಳಗಿಂದ ಹೋಗಬೇಕು. ಆವಾಗೇ ನಮ್ಮ ಲೈಫಲ್ಲಿ ಬೆಳಕು ಜಾಸ್ತಿ ಆಗುತ್ತೆ, ಖುಷಿ ಜಾಸ್ತಿ ಆಗುತ್ತೆ. ನೀವು ಕ್ಷಮಿಸೋದಲ್ಲ, ಅವರನ್ನು ಕ್ಷಮಾ ಕೇಳಿ, ಅವ್ರಿಗೆ ಹೃದಯಪೂರ್ವಕವಾಗಿ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ತುಂಬ ಜನ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅಂತ ಅನ್ಕೋತೀನಿ. ಸೊ ನನ್ನ ಲೈಫಲ್ಲಿ ನನಗೆ ನೋವು ಕೊಟ್ಟೋರ ಸಂಖ್ಯೆ ತುಂಬ ಕಡಿಮೆ. ಯು ವೆರಿ ಲಕ್ಕಿ. ನಾನು ಐ ಫೀಲ್ ವೆರಿ ಲಕ್ಕಿ ಸರ್. ಆಮೇಲೆ ಅಂದರೆ ನನಗೆ ಯಾರು ಟಾರ್ಚರ್ ಕೊಟ್ಟಿದ್ದು, ನೋವು ಕೊಟ್ಟಿದ್ದು ಆ ಥರ ನನಗೆ ತುಂಬ ಕಡಿಮೆ. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಥರ ಮಾಡಿದರೆ ಐ ಅಂಡರ್ಸ್ಟ್ಯಾಂಡ್ ಯಾಕೆ ಇವ್ರು ಹಿಂಗೆ ಮಾಡಿದರು ಅಂತೇಳಿ ನಂಗೆ ಗೊತ್ತಾಗುತ್ತೆ. ಸೊ ಹೀಗಾಗಿ ನನಗೆ ಅಂದರೆ ಅದು ಡೆಲಿಬ್ರೇಟ್ ಆಗಿ ಕಂಟಿನ್ಯೂಸ್ ಆಗಿ ಆ ಥರ ಅಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಬೈತಾರೆ, ಜಗಳ ಆಡ್ತೀವಿ, ಬಟ್ ಐ ಅಂಡರ್ಸ್ಟ್ಯಾಂಡ್ ಅದೇನೋ ಪಾಪ ಒಂದು ಸ್ವಲ್ಪ ಇದಾಗಿರುತ್ತೆ. ಹೀಗಾಗಿ ಬಟ್ ಸ್ಟಿಲ್ ಏನೋ ನೀವು ಹೇಳಿದ್ದು ನಾನು ಮಾಡಿದೆ. ಓಕೆ, ಸೊ ಐ ಫೆಲ್ಟ್ ಗುಡ್ ಆ್ಯಕ್ಚುಲಿ. ವೆರಿ ನೈಸ್. ಅಷ್ಟೇ ಸರ್, ದಿಸ್ ಇಸ್ ದ ಸಿಂಪಲ್ ಫಾರ್ಮುಲಾ, ಬಟ್ ಅದು ನಮ್ಮ ಲೈಫ್ ಬೆಟರ್ ಮಾಡ್ತಾ ಇದೆ. ಸೊ ಆ ಫರ್ಗಿವ್ನೆಸ್ ಮಾಡಿದರೆ, ಕೇಳಿದರೆ ರಿಲೇಷನ್ಶಿಪ್ಸಲ್ಲಿ ನಾವು ಇರೋಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್. ಇಲ್ಲಾಂದರೆ ಇವಾಗ ಒಂದು ಸ್ಟುಡಿಯೋ ಕ್ರಿಯೇಟ್ ಮಾಡಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ. ಈಗ ನಾನು ಒಂದು ಮೆಡಿಟೇಷನ್ ಸೆಂಟರ್ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಗುತ್ತೆ. ಒಡೆದಾಗಬೇಕು ಅಂದರೆ 1 ಅವರ್ ಸಾಕು. ಒಂದು ಕ್ರಿಯೇಷನ್ಗೆ ಎಷ್ಟು ಟೈಮ್ ತಗೊಳ್ಳುತ್ತೋ, ಡಿಸ್ಟ್ರಕ್ಷನ್ ಇಸ್ ಫ್ಯೂ ಸೆಕೆಂಡ್ಸ್ ಆರ್ ಮಿನಿಟ್ಸ್ ಅಷ್ಟು. ಸೊ ಬ್ರೇಕ್ ಮಾಡ್ಕೊಂಡು ಹೋಗೋದು ತುಂಬ ಈಸಿ. ಈಗ ಎಲ್ಲರಿಗೂ ಅವ್ರವ್ರ ಜಾಬು, ಫಿನಾನ್ಸ್ ಎಲ್ಲ ಇದೆ, ಬೇಡ ಅಂತ ಬಿಟ್ಬಿಟ್ಟು ಹೋಗೋದು ತುಂಬ ಈಸಿ. ಬಟ್ ಯಾವಾಗಲೂ ಮಿಸ್ಟೇಕ್ ಅವ್ರದ್ದೇ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮಿಂದ ಏನಾದ್ರು ಇದೆಯಾ ತಪ್ಪು, ನಾವು ಏನಾದರೂ ಕರೆಕ್ಟ್ ಮಾಡ್ಕೋಬೋದಾ, ಕ್ಷಮ ಕೇಳಿ ನೋಡಿದ್ರೆ ಮೇ ಬಿ ದ ರಿಲೇಷನ್ಶಿಪ್ ವಿಲ್ ಸ್ಟೇ. ಸೊ ಸೋಲ್ ಕಾಂಟ್ರಾಕ್ಟ್ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ ಮತ್ತು ರಿಲೇಷನ್ಶಿಪ್ಪಲ್ಲಿರುವಂಥ ಫರ್ಗಿವ್ನೆಸ್ ಕಾನ್ಸೆಪ್ಟ್ ಬಗ್ಗೆ ಭಾಳ ಅದ್ಭುತವಾಗಿ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಅವರು ಹೇಳಿದರು.
ಸೊ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಡಾಕ್ಟರ್ ಅಯ್ಯಪ್ಪ ಪಿಂಡಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಇದೆ. ಅವರ ಬೇರೆ ಬೇರೆ ಕೋರ್ಸ್ಗಳು, ಬೇರೆ ಬೇರೆ ಸೆಷನ್ಗಳು, ಬೇರೆ ಬೇರೆ ಕೌನ್ಸಿಲಿಂಗು ಅದೆಲ್ಲವೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ವಾಜರಳ್ಳಿ, ಕನಕಪುರ ರೋಡ್ನ ವಾಜರಳ್ಳಿಯಲ್ಲಿ ಅವರು ಆರೋಹ ಸ್ಪೇಸ್ ಅನ್ನೋ ಒಂದು ಹೊಸ ಮೆಡಿಟೇಷನ್ ಸೆಂಟರ್ನ ಓಪನ್ ಮಾಡಿದ್ದಾರೆ. ಆಸಕ್ತರು ದಯವಿಟ್ಟು ಅಲ್ಲಿ ಕೂಡ ಹೋಗಿ ಅಂತ ಹೇಳ್ತೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೇಖ್ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.